ಇಡೀ ದಕ್ಕನ್ ಪ್ರದೇಶದೊಳಗಡೆ ದಿ ಫೇಮಸ್ ಕುರಿಯ ಉಣ್ಣೆಯ ಕಂಬಳಿಯನ್ನ ರೆಡಿ ಮಾಡ್ತಿದ್ದಂತಹ ಊರು. 4 ತರ ಬರ್ತೈತ್ರಿ. 4 ತರ ಉಣ್ಣಿ, ಬಿಳಿಯದು, ಕರಿಯದು, ನೆರೆಯದು, ಹೊಟ್ಟೆಳದು ಅಂತ ಬರ್ತದ್ರಿ. ಹೊಟ್ಟೆಳದು ಅಂದ್ರ ಈ ತರ ಬಣ್ಣ ಹಚ್ಚಿ ಎಲ್ಲ ಮಿಕ್ಸ್ ಕರ್ಗ ಬೆಳಗ ಬರ್ತಲ್ರಿ. ಆ ತರ 4 ತರ ಬರ್ತೈತ್ರಿ. ಕಡಗ ಮಾಡ್ತಾರೆ, ದಾರ ಮಾಡ್ತಾರೆ, ಟೋಪಿ ಮಾಡ್ತಾರೆ, ಕೊಂಡ್ಲ ಮಾಡ್ತಾರೆ. ಇದಕ್ ಒಂದೊಂದ ನೂಲ್ ಹಾಕ್ಯಂತ ಪೋಣಿಸ್ಕೊಂತ ಅಲ್ಲಿ ಮಠ ಬರ್ಬೇಕ್ರಿ. ಅಲ್ಲಿಂದ ಈ ಒಂದ್ ಎಳಿ ಕುಂದ್ರಸ್ತಾನ ನೋಡ್ರಿ ಈಗ. ಹೌದ್ರಿ? ಓ, ಇದು ಒಂದ್ ಎಳಿ ಕುಂದ್ರತ್ರಿ ಈಗ. ಇಲ್ಲೇರ್ ಒಂದ್ 6 ಜನ ಹಾಕಾರಿ. 6 ಜನ. ನಿಮ್ಮ 6 ಜನದ ನಂತರ ಇಲ್ಲ. ಶರಣ್ರಿ, ಸರ್ವರಿಗೂ ಶರಣು ಶರಣಾರ್ಥಿ. ನಾನೇನ್ ಹಾಕೊಂಡನಲ್ರಿ ಕಂಬಳಿ. ಕಂಬಳಿಗೆ ಇದರದ್ದೇ ಆದಂತದ್ದು ಒಂದು ವೈಶಿಷ್ಟ್ಯಗಳದವ್ರು. ಪ್ಯೂರ್ ಕುರಿ ಉಣ್ಣೆಯಿಂದ ಮಾಡಿರ್ತಕ್ಕಂಥದ್ದು ಕಂಬಳಿ. ವೈಜ್ಞಾನಿಕವಾಗಿ, ಧಾರ್ಮಿಕವಾಗಿ ಮತ್ತ ಏನು ಇದಕ್ಕೊಂದು ವಿಶೇಷವಾದ ಸ್ಥಾನಮಾನಗಳದಾವ್. ಕಂಬಳಿನ ಹಿಂದೆಲ್ಲ ಯಾರ್ಯಾರೆಲ್ಲ ಯೂಸ್ ಮಾಡ್ತಿದ್ರಲ್ಲ, ಬಹಳ ಅವ್ರಿಗೆಲ್ಲ ನೆಮ್ಮದಿಯಿಂದ ನಿದ್ದೆ ಮಾಡೋರು, ಕೆಲವೊಂದಿಷ್ಟು ಬಾಡಿ ರಿಲ್ಯಾಕ್ಸೇಷನ್ ಸಿಗೋದು. ಈಗಲೂ ಕೂಡ ಏನು ಈ ಮೈಲಾರ ಲಿಂಗಪ್ಪ, ಮೈಲಾರ ಲಿಂಗೇಶ್ವರ ಮತ್ತ ದೇವ್ರಗುಡ್ಡದ ಮಲ್ತೇಶ, ಬೀರಪ್ಪನ ಏನ್ ಆರಾಧಕರದಲ್ಲ, ಅವ್ರ ಮನೆಯಲ್ಲಿ ಕಂಪಲ್ಸರಿಯಾಗಿ ಕಂಬಳಿ ಇರ್ಲೇಬೇಕು. ಜೊತೆಗ ಈಗೇನಾರು ಉತ್ತರ ಕರ್ನಾಟಕದೊಳಗೆ ಯಾವುದೇ ಒಂದು ಶುಭ ಕಾರ್ಯಗಳಲ್ರಿ, ನಾವೇನು ಎಂಗೇಜ್ಮೆಂಟ್ ಅಂತ ಕರಿತೀವಿ, ಅದನ್ನ ಈ ಕಡೆ ಸಕ್ರೀಕರಣ ಅಂತ ಕರೀತಾರ, ಎಂಗೇಜ್ಮೆಂಟ್ ಅಂತ ಕರಿತೀವಿ, ಮದುವೆ ಅಂತ ಕರಿತೀವಿ. ಅದೆಲ್ಲದಕ್ಕೂ ಕಂಬಳಿ ಇರ್ಲೇಬೇಕು. ಕಂಬಳಿ ಹಾಸಿನ ಅವರು ಮುಂದಿನ ಕೆಲಸವನ್ನ ಮಾಡ್ತಾರ. ಸೊ ನಾನ್ ಇವತ್ತು ಬಂದೇನ್ರಿ ಮೆಡ್ಲೇರಿ ಅಂತ ಹೇಳಿ, ರಾಣೆಬೆನ್ನೂರು ತಾಲೂಕು, ಹಾವೇರಿ ಜಿಲ್ಲೆ, ಮೆಡ್ಲೇರಿ. ದಕ್ಕನ್ ಪ್ರದೇಶದೊಳಗಡೆ ಏನು ಈ ದಕ್ಕನ್ ಅಂತ ಏನು ನಾಡು ಬರ್ತೈತಲ್ಲ, ಆ ಇಡೀ ದಕ್ಕನ್ ಪ್ರದೇಶದೊಳಗಡೆ ದಿ ಫೇಮಸ್ ಕುರಿಯ ಉಣ್ಣೆಯ ಕಂಬಳಿಯನ್ನ ರೆಡಿ ಮಾಡ್ತಿದ್ದಂತಹ ಊರು ಮೆಡ್ಲೇರಿ. ಆ ಪ್ರದೇಶಕ್ಕೆ ತುಂಬಾ ಸುತ್ತಮುತ್ತಲಾದಂತಹದ್ದು, ತುಂಬಾ ಹೆಸರುವಾಸಿ ಅಂತದ್ದು ಮೆಡ್ಲೇರಿ ಅನ್ನೋದೊಂದು ಊರು. ಆ ಊರಲ್ಲಿ ನೇಯ್ತಿದ್ದಂತಹ ಕಂಬಳಿಗಳು ಏನದಾವಲ್ರಿ, ಇಡೀ ದಕ್ಕನಿಗೆ ಪ್ರಸಿದ್ಧಿಯನ್ನ ಹೊಂದ್ಕೊಂಡಿದ್ವು. 1951 ಕಾಲಘಟ್ಟದೊಳಗಡೆ 1,000 ಜನ ಈ ಕಂಬಳಿ ಅಂದ್ರೆ ಏನು ಕುರಿ ಉಲ್ಲನ್ನ ಉಣ್ಣೆಯನ್ನ ಸಂಗ್ರಹ ಮಾಡುವಂಥದ್ದು, ಅದನ್ನ ನೂಲ್ ಮಾಡುವಂಥದ್ದು, ಅದನ್ನ ನೇಯುವಂಥದ್ದು, ಕಂಬಳಿ ಮಾಡುವಂಥದ್ದು, ಆಮೇಲೆ ಇತರೆ ಉತ್ಪನ್ನಗಳನ್ನ ಮಾಡುವಂತ ಕೆಲಸವನ್ನ 400 ಘಟಕಗಳು ಇದ್ವಂತ್ರಿ. 403 ಘಟಕಗಳು ಇದ್ವಂತ್ರಿ, ಯೂನಿಟ್ಗಳು ಇದ್ವಂತ. ಹೆಚ್ಚು ಕಡಿಮೆ 1,000 ಜನ, ಒಂದು 400 ಪುರುಷರು, 600 ಮಹಿಳೆಯರು ಈ ಕೆಲಸವನ್ನ ಮಾಡ್ಕೊಂಡು ಇದ್ದವಂಥದ್ದು. 1938ರಿಂದ 1940 ಕಾಲಘಟ್ಟದೊಳಗ 150 ಮಗ್ಗಗಳು ಅಂದ್ರೆ ಉಣ್ಣೆಯನ್ನ, ಕುರಿ ಉಣ್ಣೆಯಿಂದ ಕಂಬಳಿಯನ್ನ ಮಾಡ್ತಿದ್ದಂತಹ ಮಗ್ಗಗಳು ಮೆಡ್ಲೇರಿ ಒಳಗಡೆ ಇದ್ವು. ಈಗ ಎಷ್ಟದವು ಅಂತ ಗೊತ್ತಿಲ್ಲ, ಸಂಬಂಧಪಟ್ಟವ್ರು ಇರ್ತಾರ, ಅವ್ರನ್ನೆಲ್ಲಾರನು ಮಾತಾಡ್ಸೋಣ, ಈಗಿನ ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಆವಾಗಿನ ರೇಟು ಎಷ್ಟೆಲ್ಲ ಇತ್ತು, ಈಗಿನ ರೇಟ್ ಎಷ್ಟಿದೆ, ಒಂದು ಕಂಬಳಿ ಮಾಡೋದಕ್ಕೆ ಟೈಮ್ ಎಷ್ಟು ಬೇಕು, ಪಿನ್ ಟು ಪಿನ್ ಮಾಹಿತಿ, ಕಂಬಳಿಯ ಬಗ್ಗೆ ಮಾಹಿತಿಯನ್ನ ಕೊಡಕ್ಕೆ ನಿಮ್ಗೆ ಈ ಮೆಡ್ಲೇರಿಗೆ ನಾನ್ ಬಂದಿನಿ, ಆ ಮಾಹಿತಿಯನ್ನ ತಿಳ್ಕೊಬೇಕಂತೇಳಿ. ಅಫ್ಕೋರ್ಸ್ ಈ ವಿಡಿಯೋನ ಮಾಡುವಂತ ಉದ್ದೇಶ, ಕಂಬಳಿ ಐತಲ್ರಿ ನಮ್ಮ ನಾಡಿನ ಒಂದು ಪರಂಪರೆಯ ಭಾಗ. ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಕಲ್ಚರ್. ಈಗಲೂ ಕೂಡ ಇದೆ, ಬಟ್ ಅದು ಅವಸಾನದ ಅಂಚಿಗೆ ಹೊಂಟಿರೋದ್ರಿಂದ ಅದನ್ನ ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ನಾ ಬಂದಿನಿ ಮೆಡ್ಲೇರಿಗೆ. ಮೆಡ್ಲೇರಿಯ ಹನುಮಂತಣ್ಣರ್ ನಮ್ಮ ಜೊತೆಗೆ ಅದಾರೆ. ಹನುಮಂತಣ್ಣರ ನಮಸ್ಕಾರ ರೀ. ಇವ್ರೊಬ್ಬರನ್ನೇ ಅಂತಲ್ಲ, ಇವ್ರನ್ನ ಮೂಲಕ ಇಡೀ ಊರನ್ನ ನಾನು ಇವತ್ತು ಸುತ್ತಾಕೋ ಪ್ಲಾನ್ ನಲ್ಲಿ ಬಂದಿರತಕ್ಕಂಥದ್ದು ಹನುಮಂತಣ್ಣ ಅವ್ರ ಜೊತೆಗೆ. ತಾವು ಎಷ್ಟು ವರ್ಷದಿಂದ ಈ ಉಣ್ಣೆ ಮತ್ತ ಕಂಬಳಿ ಕೆಲಸ ಮಾಡ್ಕೊಂತ ಬಂದಿರಿ? ನಾನು 15 ವರ್ಷತನ ಇದ್ದಿಲ್ರಿ. ಈಗ 53 ವರ್ಷ. ಸುಮಾರು 38 ವರ್ಷ ಆಗೈತ್ರಿ ನಾನು ಈ ದಂಧೆ ಮಾಡಕ್ ಹಚ್ಚಿ. ಅವಾಗಿನಿಂದನ ಕಂಬನಿ ಇಳಿದವ್ನು 15 ವರ್ಷ ವಯಸ್ಸಿದ್ದಾಗ ಇದ್ದದ್ದು. ಇವತ್ತಿಗೆ ಅದನ್ನ ಮಾಡ್ತಾನ್ರಿ ನಾನು. ಬೇರೆ ಯಾವ ಕೆಲ್ಸಕ್ಕೂ ಹೋಗಲ್ಲ. ಕಂಬಳಿ ಅಂದ್ರ ಈ ಕೆಲಸ ಬಿಟ್ಟು ನೀವ್ ಯಾವ ಕೆಲ್ಸನೂ ಮಾಡಿಲ್ರಿ? ಯಾವ ಕೆಲ್ಸಕ್ಕೂ ಹೋಗಲ್ಲ. ಕಂಬಳಿ ವಿಶೇಷತೆ ಏನ್ರಿ ಹನುಮಂತಣ್ಣ? ವಿಶೇಷತೆ ಏನಂದ್ರ, ಈಗ ಬೀರ ದೇವ್ರ ಪೂಜೆಗೆ ಹಾಕ್ಯಂಡ್ ಹೋಗಕ್ಕ ಕಂಬಳಿ ಬೇಕ್ರಿ ಮೇನ್, ಪೂಜೆ ಕಟ್ಟೋರು. ಆಮೇಲೆ ಅವ್ರ ಚಾಕರಿಗೆ ಹೋಗೋರಿಗೆ ಕಂಬಳಿ ಬೇಕ್ರಿ. ಆಮೇಲೆ ದೇವಸ್ಥಾನಕ್ಕಾಗ್ಲಿ, ಮದುವೆ ಕಾರ್ಯಕ್ಕಾಗಲ್ರಿ, ಎಂಗೇಜ್ಮೆಂಟ್ಗೆ ಆಗಲ್ರಿ, ಎಲ್ಲದಕ್ಕೂ ಉಪಯೋಗ ಮಾಡಕ ನಮ್ ಕಡೆ ಕಂಬಳಿ ಬೇಕ್ರಿ. ಎಲ್ಲ ಕಡೆಗೆ ಬೇಕ್ರಿ. ಅದರ ವೈಶಿಷ್ಟ್ಯ ಏನೈತಿ ಅಂದ್ರ, ಆ ಕಂಬಳಿ ಮೇಲೆ ಅಭಿಮಾನದವರು ಎಲ್ಲಿಂದನಾರ ಬಂದು ತಗೊಂಡ್ ಹೋಗ್ತಾರ್ರಿ ಕಂಬಳಿನ. ಅದು ಇಲ್ದನ ಕಾರ್ಯಗಾಲಿ, ದೇವ್ರ ದಿಂಡ್ರಿಗಾಲಿ ಎಲ್ಲದಕ್ಕೂ ಬೇಕ್ರಿ ಅದು. ಅದು ಇಲ್ದನ ಕೆಲಸ ನಡೆಯಂಗಿಲ್ಲ.
ಅದು ಕುರಿ ಉಣ್ಣಿ ಕಟ್ ಮಾಡ್ಕೊಂಬಂದು ಮಿಷನ್ಗೆ ಹಾಕ್ಸ್ಕೊಂಡು ಅದನ್ನ ರಾಟೆ ನೂತು ಅದನ್ನ ನಾವು ನೂಲು ಹಾಸು ಹೊಯ್ಕೊಂಡು ಅದನ್ನ ತಯಾರು ಮಾಡ್ಬೇಕಾದ್ರ 2 ದಿವಸದ್ದು ನೇಯದೈತ್ರಿ, 4-5 ದಿವಸದ್ದು ಐತ್ರಿ. ಸೈಜ್ ಮೇಲೆ ಸೈಜ್ ಮೇಲೆ ರೇಟ್, ಹಾ, ಹಾ. ಸೈಜ್ ಮೇಲೆ ರೇಟ್. ಹ್ಮ್. ಸೈಜ್ ಯಾವ ತರ ಇಡ್ತೇವಿ, ಹ್ಮ್. ಎಷ್ಟು ಅದನ್ನ ಬಿಗಿ ಬಂದೋಬಸ್ತ್ ನೇಯ್ತೇವಿ, ಹ್ಮ್. ಅಷ್ಟು ಟೈಮ್ ತಗಂತೈತಿ. ಹ್ಮ್. ಅಷ್ಟು ಟೈಮ್ ತಗೊಂಡ್ರ 5-4-5 ದಿವಸ ಗಂಟ್ಲಿ ಆಕತ್ರಿ ಅದು. ಹ್ಮ್. ಅದನ್ನ ನೇಯ್ ತಯಾರು ಮಾಡಿ ಅವ್ರು ಬೇಕು ಅಂದರಿಗೆ, ನಮಗೆ ಕಂಬಳಿ ಬೇಕು ನಾವು ಒಯ್ತೀವ್ರಿ, ನಮಗೆ ಬೇಕು ಅಂದರಿಗೆ ನಾವು ಕೊಡ್ತಾವ್ರಿ ಸೇಲ್ ಮಾಡಿ. ಇದನ್ ಕಂಬಳಿ ನೇಯಕ ಪದ್ಧತಿ ಅಂತ ಏನ್ರ ಐತೇನ್ರಿ, ನಿಯಮಗಳು ನೀತಿಗಳು ಏನಾರ? ನೇಮಗಳು ಐತ್ರಿ. ಹ್ಮ್. ನೇಮಗಳು ಅಂದ್ರ ಈಗ ಅದನ್ನ ಪೂಜೆ ಮಾಡಿ ನೆಯ್ಯಿ ಅಂತ ಬರ್ತಾರ. ಹೌದ್ರಿ, ಅದನ್ನ ಪೂಜೆ ಮಾಡಬೇಕು, ಮಡಿ ಉಡಿಯಲ್ಲೇ ನೇಯ್ಬೇಕು. ಹ್ಮ್. ಮಡಿ ಉಡಿಯಲ್ಲೇ ನೇಯ್ದು ಅವ್ರಿಗೆ ಕೊಡ್ಬೇಕು ನಾವು. ಹ್ಮ್. ಆ ತರನು ಐತ್ರಿ. ಈಗ ನಾವು ನಾರ್ಮಲ್ ಆಗಿ ಈಗ ರೈತರ ಹೆಂಗ್ ಕೆಲಸ ಮಾಡ್ತಾರ ಆ ತರ ಕೆಲಸ ಮಾಡಿ ನೇಯ್ದು ಇಟ್ಟು ಅವ್ರು ಬೇಕಂದಾಗ ಬಂದರಿಗೆ ನಾವು 1 ಹೋಗ್ಲಿ 2 ಹೋಗ್ಲಿ 50 ತಗೊಳ್ಳಿ 20 ತಗೊಳ್ಳಿ ಕೊಡ್ತಾ ಇರ್ತಾವ್ರಿ. ಸುಮ್ಮ ಅವು ಹೋದಾಗ ಹೋಗ್ತಾ ಇರ್ತೈತ್ರಿ. ಅಂದ್ರ ಮಾಡಿ ಇಡ್ತೀರಿ, ಡಿಮ್ಯಾಂಡ್ ಮೇಲೆ ಮಾಡಿ ಕೊಡ್ತಾವ್ರಿ, ಮಾಡಿ ಇಡ್ತಾವ್ರಿ. ಅದು ಇದ ತರನ ಬೇಕು ಅಂತಾರ, ಅದ ತರನ ತಯಾರು ಮಾಡಿ ನೇಯ್ದು ಕೊಡ್ತಾವ್ರಿ. ಈ ಪಟ್ಟಿ ಬೇಕು, ಸಾದಾ ಬೇಕು, ಸೈಜ್ ಇಷ್ಟು ಬೇಕು, ಇಷ್ಟ ಅಗಲ ಉದ್ದ ಬೇಕು, ಆ ತರ ಮಾಡಿಕೊಡ್ತಾರ. 1951 ಕಾಲದೊಳಗ 1,000 ಜನ ಈ ನೇಯ್ಗೆಯನ್ನ ಕೆಲಸ ಮಾಡ್ಕೊಂಡಿದ್ರಂತ ಈ ಊರಾಗ. ಈಗ ಬೆಳೆಣಿಕೆ 10 ಜನ ಉಳ್ಕೊಂಡದಾರಂತ. ಅವ್ರಿಗೆ ಏನೇನ್ ಸಮಸ್ಯೆ ಆಗ್ಯಾವು, ಯಾಕ ಇದು ಕಡಿಮೆ ಆಗ್ತಾ ಬಂತು, ಎಲ್ಲವನ್ನ ಅವ್ರ ಜೊತೆ ಡಿಸ್ಕಷನ್ ಮಾಡೋಣ. ಹೋಗ್ರಿ ನಮ್ತನಾರ. ನೋಡ್ರಿ ಅಲ್ಲಿ ನೇಯರ್ ಅದರ್ರಿ, ಅಲ್ಲಿ ಹೋಗಿ ಬರೋಣ್ರಿ. ಫಸ್ಟ್ ಉಣ್ಣಿ ಎಲ್ಲಿ ತಗೋತೀರಿ ಅಲ್ಲಿಗೆ ಹೋಗಣ್ರೆ. ಉಣ್ಣಿ ಇಲ್ರಿ, ಹಳಿ ಮೇಲೆ ತರೋದು. ಈಗ ಸಿಗಲ್ರಿ, ಈಗ ಸಿಗಂಗಿಲ್ಲ. ಗೋಡನ್ನೇ ತಗೊಂಡಿರ್ತದ್ರಿ, ಹಾ. ಅದು ನೆರೆದ ಅಷ್ಟ ಇರ್ತದ. ಅದು ಈಗ ಅವ್ರ ಕದ ಹಾಕಿರ್ತಾರ, ಸೋಮವಾರ ಅಷ್ಟ ತೆಗಿತಾರ. ಸೋಮವಾರ ಅಷ್ಟ. ಈಗ ಉಣ್ಣಿ ಕಟ್ ಮಾಡಿ ಅಲ್ಲೇದಲ್ಲೇ ಬಿಡಕ್ ಹಚ್ಚಿಬಿಟ್ರ, ಅದು ಸೇಲ್ ಇಲ್ಲ. ಕರೇದಷ್ಟ ನಾವು ಸೇಲ್ ಆಗತಿ. ಕರೆ ಕಂಬಳಿದ ಬೇಡಿಕೆ ಜಾಸ್ತಿ. ಕರೆ ಕಂಬಳಿನ ತಂದು ಉಣ್ಣಿ ಹುಡ್ಕೊಂಬಂಡು ಇಲ್ಲಿ ನೂಲ್ಸಾರ್ ಕೊಟ್ಟಾರ, ನೂಲ್ಸಿ ನಾವು ತಗೊಂಡ್ ನೂಲ್ಸರ್ ಅದಾರನ್ರಿ ಅಲ್ಲೇ ಹೋಗ್ರಿ. ಅಲ್ಲಿದ್ದ ಸ್ಟಾರ್ಟ್ ಮಾಡಿ ಹಂತವಾಗಿ ಎಲ್ಲಾನು ಮುಗಿಸ್ಕೊ. ಈಗ ಉಣ್ಣಿನ ನೀವು ಹೆಂಗ್ ತಗೋತೀರಿ, ಎಲ್ಲಿ ತಗೋತೀರಿ? ಕುರುಬ್ರತ್ರ ತಗೊಂತಾರ. ಕುರುಬ್ರತ್ರ ಅಂದ್ರೆ ಇಲ್ಲೇ ಬರ್ತಾರೋ ನೀವು ಹೋಗಿ? ಹಳ್ಳಿ ಮೇಲೆ ಹೋಗ್ತಾವ್ರಿ ನಾವು. ಹಳ್ಳಿ ಮೇಲೆ ಹೋಗಿ ತಗೊಂಡ್ಬರ್ತೀರಿ. ಹೆಂಗ್ ಕೆಜಿ ಗಂಟ್ಲೆ ತಗೊಂಡ್ಬರ್ತೀರಿ? ಕೆಜಿ ಗಂಟ್ಲೆ ತಗೊಂಡ್ಬರ್ತೀವಿ. ಎಷ್ಟು ಕೆಜಿ ಒಂದು ಹೆಂಗ ನೀವು ತಗೊಳ್ಳೋ ರೇಟ್? ಅದು ರೇಟ್ ಅಂದ್ರ ಉಣ್ಣಿ ಇದ್ದಂಗ್ರಿ. 10 ರೂಪಾಯಿ ಕೆಜಿ, 30 ರೂಪಾಯಿ ಕೆಜಿ ಸಿಗ್ತದೆ. 50 ರೂಪಾಯಿ ಕೆಜಿನ ಐತ್ರಿ ಉಣ್ಣಿ ಇದ್ದಂಗ. 50 ರೂಪಾಯಿ ಕೆಜಿ ಉಣ್ಣಿ ತಗೊಂಬಂದು ಅದನ್ನು ಬೇರೆ ಬೇರೆ ಆರಿಸ್ಕೊಂಡು, ಕರೆಯೋದು ಬೇರೆ, ಬೀಳೋದು ಬೇರೆ, ನೆರೆಯೋದು ಬೇರೆ ಆರಿಸ್ಕೊಂಡು, ಆ ನಂತರ ಅದು ಒಣಗಿಸ್ಕೊಂಡು ಮಿಷನ್ಗೆ ಹೋಯ್ತೇವೆ. ಅಲ್ಲಿ ಈಗ ನೀವು ರಾ ತಂದಿರ್ತಿರಲ್ಲ, ಇದು ರಾ ಉಣ್ಣಿ. ಇದು ಅಂದ್ರೆ ನೀವು ಸೀದಾ ತಗೊಂಬಂದಿದ್ ನೀವು ತಗೊಂಬಂದದ್ದು ಹಿಂಗಿರ್ತೈತೇನ್ರಿ? ಹಿಂಗ ಇರ್ತೈತ್ರಿ. ಇದು 2 ತರ ಐತೇನ್ರಿ ಇದ್ರಾಗ? ಇದು ಬಿಳಿಯೋದ್ರಿ. ಇದು ಬಿಳಿಯೋದು 4 ತರ ಬರ್ತೈತ್ರಿ. 4 ತರ ಉಣ್ಣಿ. ಬಿಳಿಯೋದು, ಕರಿಯೋದು, ನೆರೆಯೋದು, ಹೊಟ್ಟೆಳದು ಅಂತ ಬರ್ತದ್ರಿ. ಹೊಟ್ಟೆಳದು ಅಂದ್ರ ಈ ತರ ಬಣ್ಣ ಹಚ್ಚಿ ಎಲ್ಲ ಮಿಕ್ಸ್ ಕರ್ಗ ಬೆಳಗ ಬರ್ತಲ್ರಿ, ಆ ತರ 4 ತರ ಬರ್ತೈತ್ರಿ. 4 ತರ. ಇದು ರಾ ಉಣ್ಣಿ ರೀ. ಇದು ಕರಿಯೋದು. ಈಗ ಉಣ್ಣಿ ತರ್ತೀರಿ ಇದನ್ನ ಎಲ್ಲೇ ಊರವರ್ಗಿಂದ ಹೋಗಿ ಉಣ್ಣಿ ತರ್ತೀರಿ. ಉಣ್ಣಿ ತಂದ್ಮೇಲೆ ಇದನ್ನೇನ್ ಮಾಡ್ತೀರಿ? ಇದನ್ನ ಆರಿಸ್ತಾವ್ರಿ. 4 ಭಾಗ, 4 ಕಲರ್. ಇದಕ್ಕೆ ಯಾವ ಕಲರ್ ಮಿಕ್ಸಣ್ ಆಗಲ್ರಿ. ಇದು ಏನು ಕುರಿ ಮೈಯಾಗ ಹುಟ್ಟಿದ್ದು ಅದೇ ಕಲರ ಕಂಬಳಿ ಹರಿಯ ಮಟಲ್ಲಿ ಇರ್ತೈತ್ರಿ. ಅದು ಅದನ್ನ 4 ಭಾಗ ಆರಿಸಿ ಮಿಷನ್ನಿಗೆ ಹಾಕಿಸ್ಕೊಂಬಂಡು ಚರಕದಾಗ ನೂತು ಅದನ್ನ ಬೇರೆ ಬೇರೆ ಬಿಳಿಯೋದ್ ಬೇಕಂದ್ರೆ ಬಿಳೆ ಕಂಬಳಿ, ಕರೆ ಕಂಬಳಿ ಬೇಕಂದ್ರೆ ಕರೆಯೋದು, ನೆರೆದ್ ಬೇಕಂದ್ರೆ ನೆರೆಯೋದು, ಹೊಟ್ಟೆಳದ್ ಬೇಕಂದ್ರೆ ಹೊಟ್ಟೆ ಎಳದ್ರಿ, ಪಟ್ಟಿ ಬೇಕಂದ್ರೆ ಡಿಸೈನ್ ಪಟ್ಟಿ. ಅದು ಯಾವ ತರ ಬೇಕು ಆ ತರ ಮಾಡ್ತಾವ್ರಿ. ಅದು ಆ ಉಣ್ಣೆ ಆತ್ರಿ, ರಾ ಉಣ್ಣಿ. ರಾ ಉಣ್ಣೆ ಆತ್ರಿ. ಇದು ಮಿಷನ್ಗೆ ಹಾಕಿದ್ರಿ ಹಂಜಿ. ಅಂದ್ರ ಈಗ ಇದು ರಾ ಉಣ್ಣಿ ತಂದ್ಮೇಲೆ ನೀವು ಇದನ್ನ ಮಷಿನ್ಗೆ ಮಿಷನ್ಗೆ ಹಾಕಿದ್ಮೇಲೆ ಹಿಂಗ ಹಾಕತ್ರಿ. ಇದಕ್ಕೇನಂತೀರಿ ನೀವು? ಹಂಜಿ ಅಂತವ್ರಿ. ಹಂಜಿ. ಈಗ ಹತ್ತಿಗೆ ಮಿಷನ್ಗೆ ಹಾಕಿದ ಹಳ್ಳಿ ಅಂತವ್ರಿ, ಆ ತರ ಇದು ಹಂಜಿ ಅಂತವ್ರಿ. ಇದ ನೋಡ್ರಿ, ಹಂಜಿ ಮಾಡೋ ಮಷಿನ್ ಇದ. ಇಲ್ಲಿ ಹಾಕ್ತಾರ ರಾ ಉಣ್ಣೆನ ಇಲ್ಲಿ ಹಾಕ್ತಾರ. ಅದು ಔಟ್ಪುಟ್ ಇಲ್ಲಿ ಬರ್ತೈತಿ. ಕರೆಂಟ್ ಇಲ್ಲ, ಸೊ ಕರೆಂಟ್ ಇದ್ದಿದ್ರು ಮಾಡಿ ತೋರಿಸ್ತಿದ್ರು ಅವ್ರು. ಇದನ್ನ ಈ ತರ ಸುಳಿ ಸುತ್ಕೊಂಡ್ ಬರ್ತಾವ್ರಿ. ಇಷ್ಟಿಷ್ಟು ನಮ್ಗೆ ಎಷ್ಟು ಬೇಕಷ್ಟ ಸುಳಿ ಸುತ್ಕೊಂಡ್ ಬಂದು ಇದು ಒಂದೊಂದರ ಚರಕದ ಮುಂದೆ ಇಟ್ಕೊಂಡು ಇದನ್ನ ಮತ್ತೆ ನೂಲ್ ತಯಾರು ಮಾಡ್ತಾರ. ಹೆಣ್ಮಕ್ಳು ನೂಲ್ತಾರ, ಎಳಿ ತಯಾರು ಮಾಡ್ತಾರ. ರಾಟೆ ನೂತು ಕೈಯಲ್ಲೇ ನೂತು ಮಾಡೋದು. ಆ ಮಿಷನ್ಗೆ ಹಾಕಂಗಲ್ಲ, ದಾರ ಮಾತ್ರ. ಈಗ ಇದು ಹಾಕ ಕೂಲಿ ಅದನ್ನ ಸೇರಿದ್ರ ಇದು ಹಂಜಿ ಮಿಷನ್ ಇಂದ ಹೊರಗ್ ಬರ್ಬೇಕಾದ್ರ 40 ರೂಪಾಯಿ ಕೆಜಿ ಬೀಳ್ತದ್ರಿ. ಕೆಜಿ 40 ರೂಪಾಯಿ ಬರ್ತೈತಿ. ಉಣ್ಣಿ ತಂದದ್ದು ಅದು ಆಯ್ತ್ರಿ. ಅದು 50 ರೂಪಾಯಿ ಕೆಜಿ ತಂದಿ. ಇದನ್ನ ಕ್ಲೀನ್ ಮಾಡೋದಕ್ಕ ಮತ್ತ ಇದನ್ನ ಹಂಜಿ ಮಾಡೋದಕ್ಕ 40 ರೂಪಾಯಿ 1 ಕೆಜಿ ಬೀಳ್ತೈತಿ. ಅದು ಹೊರಗ್ ಬರತ್ತಿಗೆ ಇದು ಹಂಜಿಯಾಗಿ ಬರತ್ತಿಗೆ ಮತ್ತೆ ಇಲ್ಲಿ ದಾರ ತಯಾರು ಮಾಡ್ಬೇಕು. ಈಗ ಇದನ್ನ ಚರ್ಕಕ್ಕೆ ಹಾಕಿ ದಾರ ತಯಾರು ಮಾಡ್ಬೇಕು. ಅಮ್ಮರ್ನು ಮಾತಾಡ್ಸ್ತೀನಿ, ಅವ್ರದ್ದು ಎಕ್ಸ್ಪೀರಿಯನ್ಸ್ ಕೇಳ್ತೀನಿ.
ಚರಕ ಇನ್ನ ಯೂಸ್ ಮಾಡಕತ್ತಾರ. ಇದ್ರೊಳಗಡೆನೆ ಈಗ ಈ ಉಣ್ಣಿದು ನೂಲ್ ತೆಗಿತಾರ ಅವ್ರು. ಇದು ನಾವು ಎಷ್ಟು ಸ್ವದೇಶಿ ಉತ್ಪನ್ನಗಳನ್ನ ಬಳಸ್ತೀವಲ್ಲ, ಎಷ್ಟು ಸಾಂಪ್ರದಾಯಿಕ ಸ್ವದೇಶಿ ಉತ್ಪನ್ನಗಳನ್ನ ಬಳಸ್ತೀವಲ್ಲ, ಅಷ್ಟು ನಾವು ಸೇಫ್ ಆಗಿರ್ತೀವಿ. ಯಾವುದೇ ತೊಂದರೆಯನ್ನ ಫೇಸ್ ಮಾಡಕ್ ಆಗಲ್ಲ. ಮಾತಾಡೋಣ ಈಗ ಅಜ್ಜಿ ಅವ್ರ ಜೊತೆ. ಅಮ್ಮರ ನಮಸ್ಕಾರ ರೀ. ನಮಸ್ಕಾರ ರೀ. ಅಮ್ಮರ ನಿಮ್ಮ ಹೆಸರು ರೀ? ಶಿವಗಂಗಮ್ಮ ರೀ. ಶಿವಗಂಗಮ್ಮ. ಅಮ್ಮರ ಏನ್ ಕೆಲಸ ಮಾಡತ್ತೀರಿ? ಇದೇನ್ ನೀವು ಮಾಡಕತ್ತಿದ್ರಿ ಹೇಳ್ರಿ? ನಾವು ಈಗ 40 ವರ್ಷ ಆತ್ರಿ. ಹಾ. ಎಂಜಿನ್ ರೂಲಾಗ ರಾಟಿ ಮಾಡೋದು ಹಾ. ಮಾಡೋದಕ್ ಕಲ್ತಾವ್ರಿ. ಅಲ್ಲ ಈಗ ನೀವು ಈಗ ರಾಟಿ ನೂಲ್ ತಗೋರಿ ಹಂಜಿ ತಗೊಂಡು ಹಾ. ಎಳಿ ಹಾಕತ್ರಿ. ಹಂಜಿ ತಗೊಂಡು ಅಂದ್ರೆ ಇದು ಹಂಜಿರಿ. ಇದು ಹಂಜಿರಿ. ಇದನ್ನ ಈ ಇದನ್ನ ಚರಕದಿಂದ ಚರಕದಿಂದ ತಗೊಂಡು ಎಳಿ ತೆಗ್ಯಾಕತ್ತೀರಿ. ತೆಗಿಯಕಚ್ಚಾರ. ಇದನ್ನ ಎಷ್ಟು ವರ್ಷದಿಂದ ಮಾಡ್ಕೊಂತ ಬಂದಿರಮ್ಮ? ಈಗ 30-40 ವರ್ಷ ಆತ್ರಿ ನಾವ್ ಮಾಡಕತ್ತಿ. ಹಾ. ಅತ್ತಾಗಲ್ಲ ನಾವ್ ಸಣ್ಣಾರಿ ಮಾಡ್ಯಾಳ್ರಿ. ಹ್ಮ್. ಹ್ಮ್. ಈಗ 30 ವರ್ಷದಿಂದ 30-35 ವರ್ಷ ಆತಲ್ರಿ. 30-40 ವರ್ಷದಿಂದ ಇದನ್ನ ಮಾಡಕತ್ತೀರಿ. ಹ್ಞೂನ್ರಿ. ಇದನ್ನ ನೀವು ಮನಿ ಕೆಲ್ಸನ ಅಲ್ರಿ ಇದು? ಮನಿ ಕೆಲ್ಸ ರೀ. ಹೊರಗಿಂದ ಏನು ಕೂಲಿ ಗೀಲಿ ಅಂತ ಏನು ಮಾಡಂಗಿಲ್ಲ. ಅದು ಬಂದಾಗ ಅದು ಹೋಕ್ಕವ್ರಿ, ಇದು ಬಂದಾಗ ಇದು ಮಾಡ್ತಾರ. ಈಗ 40 ವರ್ಷದ ಕಂಬಳಿಗೆ ಮತ್ತೆ ಈಗಿನ ಕಂಬಳಿ ಮತ್ತೆ ಈ ಬಳಕೆಗೆ ಈಗ ಅವಾಗಂದ್ರ ಬಾಳ ಪ್ಯೂರ್ ಉಣ್ಣಿ ಇರ್ತೈತ್ರಿ. ಹಾ. ಚಲೋ ಕಂಬಳಿನ ಹಾಕದ್ರಿ. ಹ್ಮ್. ಬಾಳ ದಿವಸ ತಡಿತಿದ್ರಿ. ಹ್ಮ್. ಇದು ಪುಡಿ ಉಣ್ಣಿಗ ಹ್ಮ್. ಮಿಷನ್ ಅಲ್ಲಿ ಕತ್ತರಿಸ್ತಾರ. ಹ್ಮ್. ತಡಿತೈತಿ ಅಂದ್ರ ಸಣ್ಣ ನೂಲ್ ಬೇಕಾಡ್ರಿ. ಬಂದಾಗ್ಯಾವ್ರಿ ಮಿಷನ್ ನೂಲ್ ಬಂದಿಂದಾಗ್ಯ. ಸತತ ನಮ್ಮ ಊರಾಗ ಎಲ್ಲಾರು ಚರಕದ್ರ, ಎಲ್ಲಾರ ಮನ್ಯಾಗ ಅದಾವ್ರಿ. ಎಲ್ಲಾರು ನೂಲ್ತಾರ. ನೀವ್ ಎಷ್ಟು ಜನ ನೂಲ್ತಿದ್ರಿ ನೀವು 40 ವರ್ಷದಿಂದ? ಅವಾಗ ಬಾಳ ಜನ ರೀ. ಹಾ. ಬಾಳ ಜನ ಸಣ್ಣರೆಲ್ಲಾ ನೂಲಾರ. ಈಗ ಅವ್ರ ಬಿಟ್ಟು ಇವ್ ಮಿಷನ್ ಕಂಬಳಿ ಬಂತಲ್ರಿ, ಅಲ್ಲಿದ್ದ ಬಿಟ್ಟು ಬೇರೆ ಕಡೆ ಕೂಲಿ ಪಾಲಿ ಮಾಡ್ತಾರ. ಆದ್ರೂ ಬಿಡೋದಲ್ರಿ ಇದನ್ನ. ಬಂದ್ ಮುಂಜಾನೆ ಮಧ್ಯಾಹ್ನಕ್ ಬರ್ತಾರೆ. ಮತ್ತ ರಾಟಿ ನೂರ್ಕೊಂಡು ಇದನ್ನ ನೂತ ನೂಲ್ತಾರ. ನೂತು ಕಡ್ಗ ಮಾಡ್ತಾರೆ, ದಾರ ಮಾಡ್ತಾರೆ, ಟೋಪಿ ಮಾಡ್ತಾರೆ, ಕೊಂಡ್ಲ ಮಾಡ್ತಾರೆ, ಗಾಡಿ ಮಿಷನ್ ಕಟ್ಟಕ್ಕ ಇದನ್ ಮಾಡ್ತಾರ. ಈ ಚರಕದಾಗ ಏನೇನ್ ಪಾರ್ಟ್ಸ್ ರೀ ಅಮ್ಮಾರ? ಇವಕ್ ಏನೇನ್ ಅಂತೀರಿ ಚರಕದಾಗ? ಇದು ಎಲೆ ರೀ. ಇದು ಒಳ್ಳಿ ಅಂತಾರ ಇದಕ್ಕ. ಒಳ್ಳಿ. ಇದು ನಿಲುಗಂಬ. ಇದು ಕೈ. ಇದು ಅಡಮಣಿ. ಇದು ಬೇಸು. ಇದು ಅಡಮಣಿ. ಇದು ಅಡಮಣಿ. ಇದಿಷ್ಟು ಅಡಮಣಿ. ಆ ಟಿ ಶೇಪ್ ನಾಗ ಐತಲ್ರಿ. ಇದು ಅಡಮಣಿ. ಇದು ಗೊಂಬಿ. ಇದು ಗೊಂಬಿ. ಇದು ಚಿಲ್ಲ ಇಲ್ಲ ಐತಲ್ರಿ ಈ ಪಾರ್ಟ್ಸ್. ಇದು ದಿಂಡು. ಇದು ಇಷ್ಟ ಐತಲ್ರಿ. ಇಷ್ಟ ದಿಂಡು. ಇದು ಕದರ. ಇದು ದಾರ. ಇಷ್ಟೆಲ್ಲ ಬರ್ತದೆ ನೋಡ್ರಿ. ಇದು ಹಗ್ಗ. ಇದು ನೂತಿದ್ಮೇಲೆ ಈ ತರ ಕುಕ್ಕುಡಿ ಅಂತ. ಸೊ ಇದನ್ನೆಲ್ಲ ನೂದ್ಮೇಲೆ ಈ ತರ ಹಾಕಿ ಇದನ್ನ ಕುಕ್ಕುಡಿ ಅಂತ ಕರಿತೀವಿ. ದಾರ, ಕೆಲವು ಮಂದಿ ದಾರ ಅಂತಾರ. ಇದು ಕುಕ್ಕುಡಿ ಅಂತ ಕರಿತೀವಿ. ಅಂದ್ರೆ ನೀವು ಆಡು ಭಾಷೆ ಒಳಗಡೆ ಕುಕ್ಕುಡಿ ಅಂತ ಕರಿತೀವಿ. ಅಕಸ್ಮಾತ್ ಇದಕ್ಕೇನ ಹೆಚ್ಚು ಕಡಿಮೆ ರಿಪೇರಿ ಆದ್ರ ಬಡಿಗೆರ ಹತ್ರ ಮಾಡಿಕೊಡ್ತಾರೆ. ಆಮೇಲೆ ಈಗ ಹನುಮಂತನ ಈಗ ದಾರ ನೇದ್ರಿ ಇಲ್ಲಿ ಚರಕದಾಗ ದಾರ ನೇಯ್ದು ಮಾಡಿಟ್ರಿ ಇಲ್ಲಿ ಈ ತರ ಆತ್ರಿ. ಈಗ ಇದನ್ನ ಏನ್ ಮಾಡ್ತೀರಿ? ಇದನ್ನ ಇದು ತಂತ್ಯಾಗ ಪೋಣಿಸ್ಕೊಂತಾವ್ರಿ. ಈ ತಂತ್ಯಾಗ ಈ ತರ ಹಾಕ್ಯಂಡು ಆಮೇಲೆ ಈ ದಾರ ತಗೊಂಡೋದ್ರಿ. ಈ ದಾರ ತಗೊಂಡು ಈಗ ಇದು ಕೊಳವಿ ಅಂತವ್ರಿ. ಇದಕ್ಕ ಕೊಳವಿ ಪೈಪ್, ಅದಕ್ಕೊಂದು ಪೈಪ್. ಇದಕ್ಕ ಹಿಂಗ್ ಪೋಣಿಸ್ತಾವ್ರಿ. ಇದಕ್ ಈ ತರ ಪೋಣಿಸಿ ಕಟ್ಗೆ ಬೇಕ್ರಿ. ಫಸ್ಟ್ನೇ ಎಳಿ ಇದು ಒನ್ನೆ ಎಳಿ. ಒಂದೇ ದಾರ ಇದು. ಒಂದೇ ದಾರ ಇದನ್ನ ಕಟ್ಕೊಂಡದ್ರಿ. ಹಿಂಗ ಈ ತರ ಕಟ್ಕೊಂಡು ಇದನ್ನ ಹಿಂಗ ಹಾಕ್ಬೇಕ್ರಿ. ಇದು ನಮಗೆ ಯಾವ ತರ ಬೇಕು ಆ ಸೈಜ್ ಮೆಚ್ಚಿಗೆ ಮಾಡ್ಕೊಂಡ್ರಿ. ಇದು ನಾವು ಅರಣಿಗೆ ಅಂತೇವೆ. ಏನಂತೀರಿ? ಅರಣಿಗೆ. ಹೊರಗಣಿ ಅಂತವ್ರಿ. 5 ಮೊಳ ಬೇಕಾರೆ 5 ಮೊಳ, 7 ಮೊಳ ಬೇಕಾರೆ 7 ಮೊಳ, 9 ಮೊಳ ಬೇಕಾದ್ರೆ 9 ಮೊಳ. ನಮ್ಗೆ ಸೈಜ್ ತಗೋಂತ ಕಸ್ಟಮರ್ ಯಾವ ಸೈಜ್ ಬೇಕಾದ್ರೆ ಆ ಸೈಜ್ ಮಾಡ್ಕೊಡ್ತಾರೆ. ಇದನ್ನ ಮಾಡ್ತೀರಿ? ಇದು ಇಲ್ಲಿ ಹಿಂಗ್ ಸರ್ಸೋದೈತ್ರಿ. ಇಲ್ಲಿ ಸರಿಸಬಹುದು. ಉದ್ದ ಕಡಿಮೆ ಬಂದ್ರೆ ಹಿಂಗ ಬರೋದು, ಉದ್ದ ಅಂದ್ರೆ ಹಿಂಗ್ ಜಾಸ್ತಿ ಮಾಡ್ಬೋದು. ಈ ತರ ಎಳೆ ಹಾಕ್ಬೇಕ್ರಿ. ಜಿಗ್ಜಾಗ್ನಾಗ ಹಾಕ್ಬೇಕೇನ್ರಿ? ಹಿಂಗ ಹಾಕ್ಬೇಕ್ರಿ. ಅದು ಇದು ಅಣಿ ಬರ್ತೈತ್ರಿ. 2 ಅಣಿ ಇದಕ್ಕ. ಇಲ್ಲಿ ಒಂದ್ ಗೊಲಿ ಬೀಳ್ತೈತ್ರಿ, ಇಲ್ಲಿ ಒಂದ್ ಗೊಲಿ ಬೀಳ್ತೈತಿ. ಇದು ಕಮ್ ಬೆಳಗ ಮಟ್ಟಲ್ಲಿ ಇದು 2 ಅಂತ್ರಿ. ಇದು ಗೊಲಿ ಇದ್ದ ಇರ್ಬೇಕ್ರಿ. ನಮ್ಗೆ ಯಾವ ಸೈಜ್ ಬೇಕಾ ಸೈಜ್ ತರ್ಸ್ಕೊಂಡ್ ಮಾಡ್ಕೊಂಡ್ರೆ ಈ ತರ ಹಾಕ್ಯಬೇಕು ನೋಡ್ರಿ. ಸುಮಾರು ಒಂದ್ 2 ತಾಸು ಬೇಕ್ರಿ ಇದು ಮಾಡ್ಬೇಕಾರ. ಎಷ್ಟು? 2 ತಾಸು. ಒಂದು ಕಂಬಳಿಗೆ ಎಷ್ಟು ನೂಲ್ ಬೇಕು ಅಷ್ಟು ಇದಕ್ ಹಾಕ್ಯಬೇಕಾದ್ರ 2 ತಾಸು ಬೇಕ್ರಿ. ಅಂದ್ರ 2.5-3 kg ಹಾಕ್ಯಂತವ್ರಿ. ಇದಕ್ಕ ಹಾಕ್ಯಂಡ ಅದ್ ತೊಡದ ಇದಕ್ 2 ತಾಸು ಬೇಕ್ರಿ. ಇದನ್ನ ರೆಡಿ ಮಾಡ್ಬೇಕಾರ ಲಡಿ ರೆಡಿ ಮಾಡ್ಕೊಂಡು ಮತ್ತ ಅಲ್ಲಿಗೆ ಹೋಗ್ಬೇಕ್ರಿ. ಅಲ್ಲಿ ಏನ್ ಮಾಡ್ತೀರಿ? ಅಲ್ಲಿ ಕಲ್ಕಂಬ ಅದಾವಲ್ರಿ, ಅಲ್ಲಿ ಉದ್ದಕ್ಕ ಹಾಕಿ ದೊಡ್ಡ ಕೋಲ್ ಹಾಕ್ಯಂಡು
ಯಾವ ತರ ಸರ್ ಹಿಂಗ ಲಡಿ ಹಾಕಿದ ಮೇಲೆ ಹಿಂಗ ಆಕತ್ರಿ. ಹಿಂಗ ಆಕೈತೇನ್ರಿ ಇದು? ಇದು ಹಿಂಗ ಆಕತ್ರಿ. ಇದು 6 ಮೊಳ ಉದ್ದ ಐತ್ರಿ ಇದು. 6 ಮೊಳ ಐತೇನ್ರಿ ಇದು? ಅಂದ್ರೆ ನಿಮ್ಗೆ ಸೈಜ್ ಡಿಪೆಂಡ್ ಆನ್ ಎಷ್ಟು ಬೇಕೋ ಹಂಗ ಇದನ್ನ ನೀವು ರೆಡಿ ಮಾಡ್ತೀರಿ. ರೆಡಿ ಮಾಡೈತ್ರಿ. ಸೊ ಇದಕ್ ನೀವ್ ಏನಂತೀರಿ? ಇದಕ್ಕ ಆಸ ಅಂತವ್ರಿ. ಇದನ್ನ ಅಲ್ಲಿಗೆ ಹೋಯ್ತೇವ್ರಿ ಮತ್ತ ಅಲ್ಲಿಗೆ. ಬರ್ರಿ ಅಲ್ಲಿ ಏನ್ ಮಾಡ್ತೀರಿ ನೋಡೋಣ. ಹ್ಯಾಂಡ್ ಮೇಡ್ ಕಂಬಳಿ ಮಾಡೋದೈತಲ್ರಿ, ದೊಡ್ಡ ಪ್ರೊಸೆಸ್ ಅದು. ಅಷ್ಟೇ ಸ್ಕಿಲ್ಡ್ ವರ್ಕ್ ಕೂಡ ಹೌದು, ಅಷ್ಟೇ ಮ್ಯಾನ್ ಪವರ್ ಅನ್ ಕೂಡ ಅದು ರೆಕ್ವೈರ್ ಮಾಡ್ಕೋತೈತಿ. ಈಗ ನೆಕ್ಸ್ಟ್ ಪ್ರೊಸೆಸ್ ಕೇಳ್ತೀನಿ ತಡ್ರಿ. ಒಂದು ಹೆಂಗ್ರಿ ಹನುಮಂತನೀಗ ಅಲ್ಲಿ ಲಡಿ ಆತ್ರಿ. ಲಡಿ ಆತ್ರೆ ಇದನ್ನ ಇಲ್ಲಿ ಹಿಂಗ ಅಡ್ಡ ಹಾಕ್ಯಂತವ್ರಿ. ಹಿಂಗ ಹಾಕ್ಯಾವಲ್ರಿ, ಇದು ತೆಳಗ್ ಕಲ್ಲಿಗೆ ಇರ್ತೈತ್ರಿ. ಈ ಕಲ್ಲಿಗಿದ್ದಾಗ ಇದ್ ನೀವ್ ಹೊಳಿ ಒಂದೊಂದ ಎರಡು ಕಡೆಗೆ ಬಿಡಿಸ್ತಾವ್ರಿ. ಹಿಂಗ್ ಕೋಲ್ ಹಾಕ್ಯಂದ್ ಕೋಲ್ ಹಾಕ್ಯಂದ್ ಎಳಿ ಬಿಡಿಸ್ಕೊಂಡು ಆಮೇಲೆ ಇದನ್ನ ಈ ತರ ಕವಗಟ್ಟಿಗೆ ಕೊಡ್ತಾವ್ರಿ. ಇದನ್ನ ಇಲ್ಲಿ ಈ ಕಡೆ 2 ಆ ಕಡೆ 2 ಇಲ್ಲಿ ಮಿಣಿ ಹಚ್ಚೋದ್ರಿ. ಆ ಕಲ್ಗುಟ್ಕ ಆ ಕಲ್ಗುಟ್ಟಕ್ ಮಿಣಿ ಹಚ್ಚಿ ಇದನ್ನ ಹಚ್ಕೊಂಡು ಇದನ್ನ ಎಬ್ಸ್ತಾವ್ರಿ. ಈ ತರ ಎಬ್ಸಾವಲ್ಲ, ಈ ತರ ಎಬ್ಬಿಸಿ ಆ ಕಡೆನ ಎತ್ಕೊಂಡು ಗಂಜಿ ಹಚ್ತತ್ರಿ. ಇದು ಹುಣಸಿದು ಗಂಜಿ. ಇದು ಬೀಜ ತರ್ತಾವ್ರಿ. ಅವನ್ನ ಇದ್ರಾಗ ಹಾಕಿ ಹುರಿತೇವ್ರಿ. ಹುಣಸೆ ಬೀಜ ತಗೊಂಬಂದು ಹಂಚಿನಾಗ ಹುರಿತೇವಿ. ಹುರಿದು ಚೆನ್ನಾಗಿ ಹುರಿದಿಂದ ಮಿಷನ್ಗೆ ಹಾಕಿಸ್ತಾವ್ರಿ. ಪೌಡರ್ ಮಾಡ್ತಾವಿ. ಪೌಡರ್ ಮಾಡಿದ್ರೆ ಅದ್ ತಗೊಂಬಂದು ನೀರ್ ಹಾಕಿ ಬದಡಿ ಮತ್ತ ಗಂಜಿ ಮಳಸ್ತಾವ್ರಿ. ಒಲೆ ಕಾಯಿಸಿ ಗಂಜಿ ಆಗಿಂದೆ ಅದಕ್ಕೆ ಹಚ್ತಾವ್ರಿ. ಈ ತರ ಹುಣಸಿ ಗಂಜಿ ಹಚ್ತಾವ್ರಿ. ಹುಣಸಿ ಗಂಜಿ ಹಿಂಗ ಹಚ್ತಾವ್ರಿ. ಇದನ್ನ 4 ಸಲ ಹಚ್ಬೇಕ್ರಿ. ಹಿಂಗ ಹುಣಸಿ ಗಂಜಿನ 4 ಸಲ ಹಚ್ಚಿ 4 ಸಲ ಹಚ್ಚಿ 4 ಸಲ ಒಣಗಿಸ್ಬೇಕು. ಈಗ ಒಂದ್ಸರಿ ಹಚ್ಚಿದ್ರ ಅದು ಎಷ್ಟೊತ್ತಿಗೆ ಬೇಕ್ರಿ ಒಣಗಕ್ಕ? ಮತ್ತ ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಬೇಕಾಗ್ಬೇಕು. ಇದ್ದಂಗ್ರಿ. ಅದನ್ನ ಹಚ್ಚಿ 4 ಸಲನು ಈ ತರ ಬಾಚ್ಬೇಕ್ರಿ. ಹಿಂಗ ಈ ತರ ಇದ್ರಲ್ಲಿ ಹಿಂಗ ಸಾಪಗ ಬಾಚಿ ಒಣಗಿಂದೆ ಮತ್ ಹಚ್ಚೋದ್ರಿ. ಮತ್ ಬಾಚೋದು 4 ಸಲ ಹಚ್ಚಿ ಬಾಚಿಂದೆ ನೆಕ್ಸ್ಟ್ ಇದು ಒಣಗ್ತ್ರಿ. ಇದು ಗಂಜಿ ಹಾಕಿ ಒಣಗಿಸಿದ್ರಿ. ಒಣಗಿಸಿ ಈ ತರ ಇದು ಒಂದು ದಾರ ಬರ್ತೈತ್ರಿ. ಈ ದಾರ ಇದನ್ನ ಅಂಬ್ಲಿ ಗಂಜಿ ಹಚ್ಚಿ ಹಿಂಗ್ ಬಿಟ್ಕೊಂಡಿರ್ತಾವ್ರಿ. ಇದಕ್ಕೂ ಹಚ್ಚಿರ್ತಾವ್ರಿ. ದಿವ್ಸ ಹಚ್ಬೇಕು ಅದಕ್ಕೆ ಒಂದೇ ಸಲ. ಒಣಗಾತಿಗೆ ಇಲ್ಲಿ ತಗೊಂಬಂದು ಇದಕ್ಕೊಂದ್ ತಂತಿ ಒಂದ್ ಕೋಲ್ರಿ. ಇದಕ್ ಒಂದೊಂದ ನೂಲ್ ಹಾಕ್ಯಂತ ಪೋಣಿಸ್ಕೊಂತ ಅಲ್ಲಿ ಮಠ ಬರ್ಬೇಕ್ರಿ. ಅಲ್ಲಿಂದ ಒಂದೊಂದ ಹೇಳಿ ಅಲ್ಲಿ ಮಠ ಬಂದಿಂದ ಇದು ಆತ್ರಿ. ಎಂಡ್ ಆತಿಗೆ ಇದು ಮುಗಿತ್ರೆ ಇದನ್ನ ತೆಳ ಕಂಡ್ಕೊಂಡು ಇಲ್ಲಿ ಒಂದು ಕೋಲ್ ಇರ್ತೈತ್ರಿ. ಹಾಸ್ಕೊಂಡು ಅಲ್ಲಿ ತಗೊಂಡ್ಬರ್ತಾವ್ರಿ ಮಗಕ್. ಇದೀ ಸಟ್ಟ ತಗೊಂಡ್ಬರ್ತೀರಿ. ಇದನ್ನ ತಗೊಂಡ ಹೋಗ್ಬೇಕದ್ರಿ ಈಗ ಅಲ್ಲಿ ಆತರ. ಸೊ ಇದಕ್ಕೆ ಇದು ಈಗ ನೇಯದಕ್ ರೆಡಿ ಇದೆ. ಇದು ರೆಡಿ ಆತ ಈಗ ನೇಯಕ. ಅದನ್ನ ತಗೊಂಡು ಅಲ್ಲಿ ಬರ್ತದೆ ಇಲ್ಲಿಗೆ. ಸರ್ ಈಗ ನೆಕ್ಸ್ಟ್ ಇದು ಗಂಜಿ ಹಚ್ಚಿ ರೆಡಿ ಮಾಡಿದ್ದ ಅಲ್ಲಿಂದ ತಾಂಬಂತ್ರಿ. ಈಗ ತಗೊಂಬಂದು ಇದನ್ನ ನೂಲದಕ್ ರೆಡಿ ಮಾಡಕತ್ತೀರಿ. ಇಲ್ಲಿ ನೇಯಕ್ ರೆಡಿ ಮಾಡ ರೆಡಿ ಮಾಡಕತ್ತೀರಿ. ನೇಯಕ್ ಆ ತರ ಸೌನಾಗ ಹಾಕ್ಯಬೇಕ್ರಿ ಅದನ್ನ. ಈ ತರ ಒಳಸ್ಕೊಂಡ್ ಹಿಂಗ್ ಹುಡ್ಕಿ ನೋಡ್ರಿ. ಬಿಗಿ ಹಚ್ಬೇಕ ಇದನ್ನ ಬಿಗಿ ಹಚ್ಬೇಕೀಗ. ಬಿಗಿ ಹಚ್ಚಿದ್ರ ಅದ ಅಣಿ ಬಿಡದ್ರಿ. ಬೇರೆ ಬೇರೆ ಹಾಕತ್. ಒಟ್ಟು ಬಿಡಿಸ್ಕೊಂಡ್ ಮತ್ತ ಇಲ್ಲ ಅಂದ್ರ ಸಾಕ. ಬರಲ್ಲ ಬೇಕ್ರಿಲೆ ಇದಕ್ರಿ. ಇದು ಈ ತರ ಅಣಿ ಹಿಂಗ್ ನೆಟ್ಟಗ ಆ ಕಡೆ ಈ ಕಡೆ ಓಡ್ಸಾಡಿದ್ರ ಇದು ಸೀದಾ ಆಕತ್ರಿ. ಹಿಂಗ ಈಗ ನೈಕ್ಯಂತ ಹೋದ ಹಿಂಗ್ ಸೀದಾ ಬರ್ತೈತ್ರಿ. ಹೆಚ್ಚು ಕಡಿಮೆ ಕಾತ್ರಿ ಆಗಲ್ಲ. ಒತ್ತಟಕ್ ನೂಲ್ ಜಾಸ್ತಿ ಕಡಿಮೆ ಆಗಲ್ಲ. ಒಂದೇ ಸವನಾಗ ಬರ್ತೈತ್ರಿ ಅದು. ಇದನ್ನ ಈ ತರ ನಿಸರ್ ನೋಡಿ ಕರೆಕ್ಟ್ ಆಗಿ ಕಟ್ಕೋಬೇಕ್ರಿ ದಾರನ. ಇದನ್ನ ಇಲ್ಲಿ ಕರೆಕ್ಟ್ ಆಗಿ ಕಟ್ಟಿ ಅಂದ್ರ ಮುಗಿಯ ಮಟಲ್ಲಿ ಹೋಗ್ತಾ ಇರ್ತೈತ್ರಿ. ಆ ದಾರ ಕಣ್ಣಿ ಕಟ್ಕೋಬೇಕು ಅಲ್ಲಿ ಇದನ್ನ. ಬಾರಿ ಚೆನ್ನಾಗೈತೆ ನೋಡಿ. ಒಂದು ಸಿಗ್ಲಿಲ್ಲ ನನಗೇನು. ಏನು ಹಳೆ ಫಸ್ಟ್ಗೆ ಈ ತರ ಇದನ್ನ ಹಿಡ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಆತ್ರಿ ಇನ್ನು ಈಗ. ಅದು ಆ ತರ ಮೊದ್ಲು ಹಚ್ಚಿ ಹಾಕ್ ನೋಡ್ರಿ ಗಂಜಿ. ಇದು ಕರೆ. ಇದು ಸ್ಟಾರ್ಟಿಂಗ್ ಗಂಜಿ ಹಚ್ಕೊಂಡ್ರಿ. ಮತ್ತ ಈಗ ಅಡ್ಡ ಹಾಕಾಕದು ಉದ್ದ ಹಾಕಿದ್ದು ಮುಂಜಾನೆಯಿಂದ ಹಚ್ಚೋದಾಗೈತ್ರಿ. ಇದು ಅಡ್ಡ ಹಾಕಕ್ ತೋರ್ಸ್ಕೋಬೇಕಿದ್ನ.
ಇದು ಫಸ್ಟ್ ಹೇಳಿ ಏನ್ರಿ ಇದು ಇದು ಫಸ್ಟ್ ಹೇಳಿ ನೋಡ್ರಿ. ಈಗ ಅಲ್ಲಿ ಆತ ಒಂದ್ ಸ್ವಲ್ಪ ಒಂದು ಚೌಟ್ ಕರಿ ಬಿಟ್ಕನದ್ರಿ. ಇಷ್ಟು ಬಿಟ್ಟಿರಲ್ಲ ಇಷ್ಟ. ಇನ್ನು ಬರ್ತೈತ್ರಿ ಅಲ್ಲಿ ಗ್ಯಾಪ್ ಕೊಡ್ತಾವ್ರಿ. ನಾವು ಸ್ವಲ್ಪ ಗ್ಯಾಪ್ ಉಳೋದು ಅಲ್ಲಿಂದ ಚಾಲು ಮಾಡದ್ರಿ ಇದಿಷ್ಟಕ್ಕ. ಈಗ ಬಿಟ್ಟತ್ ನೋಡ್ರಿ. ಇದಿಷ್ಟು ಕರಿ ಅನ್ನಂಗ್ ಉಳಿತೈತ್ರಿ ಅದು. ಆ ಕಡೆಗೆ ಜಾಸ್ತಿ ಉಳಿತೈತ್ರಿ, ಈ ಕಡೆಗೆ ಒಟ್ಟು ಕಡಿಮೆ ಉಳಿತೈತಿ. ಈ ಬಟ್ ಪೂರಾ ಆಗ ಮಟ ಹಿಂಗ ನೇಯ್ಬೇಕು ನೋಡ್ರಿ. ಬೇಯ್ತಂಕ ಮುಂಜಾಲಿಂದ ಗಂಜಿ ಹಚ್ಚದಾಗೈತಿ. ಇಲ್ಲಿ ಬಟ್ ನೇಯಕ್ ಹಚ್ಚಿದ್ರ ಇದು ಆಗ ಮಟಲಿ ಒಂದೊಂದ್ ಎಳೆಗೆ ಈ ತರ ಬಿಡಿವು. ಇದು ನೇಯದ್ರಿ. ಇದು ನೇಯದ್ರಿ. ಇದೇನೈತಲ್ರಿ ಪೈಪ್ ಈ ತರ ಒಗಿಬೇಕ್ರಿ ಒಂದೊಂದ ಎಳಿ. ಇದು ಒಂದ್ಸಲ ಒಗದ್ರೆ ಇದು ಒಂದ್ ಎಳಿಗೆ ಎಷ್ಟ್ ಕೆಲಸ ಐತಿ ನೋಡ್ರಿ. ಇಲ್ಲಿ ಇದು ಒಂದ್ ಎಳಿ ಹಾಕಿಂದೆ ಇದನ್ನ ತೆಗಿಬೇಕ್ರಿ ಹೊರಕ. ಹೊರಕ್ ತೆಗದು ಇಲ್ಲಿ ಹಾಸ್ಬೇಕ್ರಿ ಮತ್ತ. ಇದು ಒಂದ್ ಎಳಿ ಮ್ಯಾಲ ಇದು ಬರ್ಬೇಕೀಗ. ಇದು ಮತ್ ಬರ್ಬೇಕ್ರಿ. ಈ ಒಂದ್ ಎಳಿ ಕುಂದ್ರಸ್ತಾನ ನೋಡ್ರಿ ಈಗ. ಹೌದ್ರಿ. ಇದು ಒಂದ್ ಎಳಿ ಕುಂದ್ರತ್ರಿ ಈಗ. ಈಗ ಮತ್ತೊಂದ್ ಎಳಿ ಹೋಗಿದೆ ನೋಡ್ರಿ. ಹೌದ್ರಿ. ಈ ತರ ಒಗದಿಂದೆ ಮತ್ತ ಇದು ಇಲ್ಲಿ ಕೆಲಸ ಐತಿ ನೋಡ್ರಿ. ಇದನ್ನ ಹೊರಗೆ ತಕ್ಕಂತಂಡ್ರೆ ಇದನ್ನ ಈ ತರ ಹಾಕ್ಬೇಕ್ರಿ. ಮೀಟ್ಬೇಕ್ರಿ. ಕೆಳಗಿಂದ ಮ್ಯಾಗ ಬರ್ತೈತ್ರಿ, ಮ್ಯಾಗಿಂದ ಕೆಳಕ್ ಹೋಗತ್ರಿ. ಮತ್ ಈ ತರ ಹಾಸ್ಬೇಕ್ರಿ. ಇದನ್ನ ಒಳಗ್ ಹಾಕ್ಬೇಕು. ಇನ್ ಕಳ್ಸ್ಬೇಕು. ಮತ್ ಇದನ್ನ ಇಷ್ಟ ಮಾಡಿದ್ವಲ್ರಿ, ಹಿಂಗ್ ಬಡಿಬೇಕ್ರಿ. ಒಂದ್ ಎಳೆಗೆ ಇಷ್ಟು ಬಡಿಬೇಕ್ರಿ. ಒಂದ್ ಎಳಿ. ಫಿಸಿಕಲಿ ಸ್ಟ್ರೆಂತ್ ಬಹಳ ಇಂಪಾರ್ಟೆಂಟ್. ಜಸ್ಟ್ ಒಂದು ನೂಲನ್ನ ಅವ್ರು ಹಾಕೋದಕ್ಕ ಎಷ್ಟು ಸರಿ ಫೋರ್ಸ್ ಆಗಿ ಪ್ರೆಸ್ ಮಾಡ್ಬೇಕು ನೋಡ್ರಿ. ಅದನ್ನ ಇಷ್ಟೆಲ್ಲ ಪ್ರೆಸ್ ಮಾಡ್ಕೊಂಡು ಆಮೇಲೆ ಇದು ಕಟ್ಟಿಗೆನ ಎತ್ತಿ ದಾರನ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಮಾಡ್ಬೇಕು. ಒಂದು ನೂಲ್ ಹಾಕಿದ ತಕ್ಷಣ ಮತ್ತ ಆ ಕಟ್ಟಿಗೆನ ಮತ್ ಹಾಕ್ಬೇಕು. ಸರ್ ಅದಕ್ಕೇನಂತೀರಿ ನೀವು? ಬೇವ್ರಿ. ಬೇವು ಬಡಿಯೋದ್ರಿ. ಬಡಿಯೋದು ಬೇವು. ಅದನ್ನ ಚೇಂಜ್ ಮಾಡ್ಬೇಕು. ಈಗ ಒಂದ್ ಎಳಿ ಹರಿದ್ರ ಕಟ್ಟಿಗೆ ಆಗ್ಬೇಕು ಈ ತರ. ಅಕಸ್ಮಾತ್ ಒಂದೊಂದ್ ಎಳಿ ಏನಾರ ಕಟ್ ಆದ್ರೆ ಅದ್ ಮತ್ ಕಟ್ಬೇಕು. ಕಟ್ಬೇಕು. ಈಗ ಒಂದ್ ಕಂಬಳಿ ನೇಯಕ್ ನಿಮ್ಗೆ ಎಷ್ಟ್ ದಿನ ಬೇಕು? 2 ದಿನ ಬೇಕ್ರಿ, 3 ದಿನ ಬೇಕು. ನೇಯ್ದಂಗ ಐತ್ರಿ ಅದು. ಬಿಗಿಯಾಗ ಜಮಾಶ ಬಡದ್ ನೇಯ್ದ್ರ ಒಳ್ಳೆ ಬಿಗಿಯ ನೇಯ್ದ್ರ 3 ದಿವಸನೂ ಬೇಕು, 4 ದಿವಸನೂ ಬೇಕ್ರಿ. ಒಂದೇ ಲೆಕ್ಕಕ್ಕೆ ನೇಯ್ದ್ರ ಅದು ಬಟ್ಟೆ ಯಾವ ತರ ಕ್ವಾಲಿಟಿ ತಯಾರು ಮಾಡ್ತಾರೆ ಆ ತರ ಇದು. ಒಂದ್ ಲೆಕ್ಕಕ್ಕೆ ನೇಯ್ದ್ರ ಇದನ್ನ ಇವತ್ತು ಹಾಗೆ ಮಾಡ್ಬೋದು. ಇದನ್ನ ಬಿಗಿಯ ನೇಯ್ದ್ರ 2 ದಿವಸ 3 ದಿವಸ ನೇಯ್ಬೋದು. ರೇಟ್ ಯಾವ ತರ ಸಿಗ್ತೈತಿ ಆ ತರ ಮಾಡ್ಬೋದು. ಈಗ ಇದು ಸ್ವಲ್ಪ ರಫ್ ಐತ್ರಿ. ಹ್ಞೂನ್ರಿ. ಆಯ್ತಾ? ಇದು ರೆಡಿ ಹಾಕೊಂಡ್ ಹೊಂಟೈತಿ. ಇಲ್ಲಿ ಸ್ವಲ್ಪ ರಫ್ ಐತಿ. ಇದನ್ನ ಏನ್ ಮಾಡ್ತೀರಿ ನೆಕ್ಸ್ಟ್? ಇದನ್ನ ಇದರಿಂದ ತೆಗಿತೇವ್ರಿ. ಇದು ಇಲ್ಲಿ ಮಟನೇ ಇದು ಇಷ್ಟು ಬಿಡ್ತಾತ್ರಿ. ಇಷ್ಟು ಅಲ್ಲಿಗೆ ಆಡದಲ್ಲಿ ಕೈ ಮುಗಿತ್ರಿ. ಅಲ್ಲಿ ಇದನ್ನ ತಕ್ಕೊಂಡು ಸುತ್ತಿಗೆ ಒಂದು ಕೋಲಿ ಹಾಕ್ಯಂತವ್ರಿ. ಮತ್ ಇಲ್ಲಿ ಹಾಕಿರಲ್ಲ ಈಗ. ಇದನ್ನ ಸುತ್ತವ್ರಿ ಮತ್ತೊಂದು ಕೋಲಿಗೆ. ಇದಕ್ಕ ಸುತ್ಕೊಂಡು ಅಲ್ಲಿ ಕಲ್ಲಿಗೆ ಹಾಕ್ತಾವ್ರಿ. ಕಲ್ಲಿಗೆ ಹಾಕಿ ಇಸ್ತ್ರಿ ಮಾಡ್ತಾರಲ್ರಿ ಆ ತರ ತಿಕ್ತಾವ್ರಿ. ತಿಕ್ಕಿ ಅಲ್ಲಿ ಮತ್ತ ಹಗ್ಗ ಹಾಕಿ ಕಟ್ತಾವ್ರಿ. ಇದು ಹಸಿದ್ ಒಣಗಬೇಕಲ್ಲ, ಗಂಜಿ ಒಣಗಿಸಿ ಡ್ರೈ ಹಾಕತಿ. ಇಸ್ತ್ರಿ ಆದಂಗ ಆಕತಿ ಫುಲ್. ಇದು ಈ ತರ ಇಸ್ತ್ರಿ ಮಾಡಿ ಕಟ್ಟೈತಲ್ರಿ. ಇದು ಸರಿಯಾಗ ಒಣಗತ್ರಿ. ಒಣಗಿಂದ 2 ಕೋಲು ಗೊಲಿ ಹಾಕಿ ತಕ್ಕೊಂಡು ಮಡಿಸಿಟ್ರ ಆತು. ಅಷ್ಟೇ. ಅಷ್ಟೇ. ಇದು ಒಣಗ ಮಟ ಹಿಂಗ ಬಿಡೋದು. ಇದು ಗಂಜಿ ಎಲ್ಲ ಒಣಗ್ಬೇಕಿರ. ಇದು ಫೈನಲ್. ಇದು ಫೈನಲ್. ಇದು ರೆಡಿ. ಈಗ ಇದು ಮಾರ್ಕೆಟ್ಗೆ ಒಯ್ಯೋದು. ಇದು ಮಾರ್ಕೆಟ್ಗೆ ಹೋಗಕ್ ರೆಡಿ ಐತ್ರಿ. ಇದು ರೆಡಿ ಆತ್ರಿ. ಈಗ ಇದು ಮೀಡಿಯಂ ಸೈಜ್ ಅಂತಾರಿ. ಇದಕ್ಕೂ ದೊಡ್ಡ ಅದಾವ್ರಿ. ರೇಟ್ ಇಂದ ಹೆಂಗ್ರಿ ಈಗ ನೀವು? ಇದು ರೇಟ್ 2,500 ಹಿಡಿದು 3,000, 3,500 ಈ ತರ ಮಾರ್ತಾವ್ರಿ. ಅವು ಯಾವ ತರ ಗಿರೇಕಿ ಇದು ಒಂದು ಕಂಬಳಿ ಯಾವ ತರ ಬಿಗಿ ಇರ್ತೈತಿ, ಯಾವ ತರ ಕ್ವಾಲಿಟಿ ಇರ್ತೈತಿ ಆ ತರ ರೇಟ್ ಕೊಡ್ತಾರೆ. ಈಗ ಮೆಕ್ಯಾನಿಸಮ್ ಬಂದ ಮೇಲೆ ಅಫ್ಕೋರ್ಸ್ ಕಡಿಮೆ ರೇಟ್ ಅಲ್ಲಿ ಕಂಬಳಿ ಸಿಗ್ಬೋದು. ಅವರು ಒಪ್ಕೋತಾರೆ ಕಡಿಮೆ ರೇಟ್ ಅಲ್ಲಿ ಕಂಬಳಿ ಹಂಗಂತ ಹೇಳಿ. ಆ ಕ್ವಾಲಿಟಿ ಮತ್ತ ಇದು ಐತಲ್ಲ, ಆ ಫೀಲು, ಹ್ಯಾಂಡ್ ಅಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ಎಕ್ಸ್ಪೀರಿಯನ್ಸು, ಅದರ ಕ್ವಾಲಿಟಿ ಅದು ಮಷಿನ್ ಕಂಬಳಿಯಲ್ಲಿ ಸಿಗ್ಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ವಾಸ್ತವಕ್ಕೆ ಬರೋಣ. ಈಗ ಅವರು ಉಣ್ಣೆ ತರಬೇಕು, ಅದನ್ನ ಮಷಿನ್ಗೆ ಹಾಕಿಸ್ಬೇಕು, ಕೂತ್ಕೊಂಡ್ಬೇಕು, ನೇಯ್ಬೇಕು. ಒಂದ್ ಕಂಬಳಿ ಮಾಡೋದಕ್ಕೆ 2 ರಿಂದ 3 ದಿನ ಆಗುತ್ತೆ. ಮಳೆ ಬಂದ್ರೆ ಅದು 4 ದಿನಾನೂ ಆಗ್ಬೋದು, 5 ದಿನಾನೂ ಆಗ್ಬೋದ್ರಿ. ಇಷ್ಟ ಈಗ 3 ಜನ ನಿಂತ್ಕೊಂಡಿದ್ದಾರೆ. 3 ಕಂಬಳಿ ಆಗಕ್ಕೆ 6 ದಿನ ಬೇಕು. ಆಯ್ತಾ? ಎಷ್ಟ್ ದಿನ? 3 ಜನ ನೇಯಕ್ಕೆ, ಅಲ್ಲೊಂದಿಬ್ರು ಅಂಜಿ ಮಾಡಕ್ಕೆ, ಒಬ್ರು ದಾರ ಮಾಡಕ್ಕ, ಹಿಂಗೆಲ್ಲ ಕುತ್ಕೊಂಡಾರ. ಸೊ 3 ಕಂಬಳಿ ನೇಯೋದಕ್ಕೆ ಕನಿಷ್ಠ ಪಕ್ಷ ಒಂದು 6 ಜನ 6 ದಿನ ದುಡಿಬೇಕು ಅಂತ ಆಯ್ತು 3 ಕಂಬಳಿಗೆ.
ಆಯ್ತಾ. ಈಗ ಇದ್ರ ಮೇಲೆ ನೀವು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ ರೇಟ್ ಎಷ್ಟು ಕೊಡ್ಬೋದು ಅಂತೇಳಿ. 6 ಜನಕ್ಕೆ ಕೂಲಿ ಕೊಡ್ಬೇಕಲ್ಲ, 6 ಜನದ ಕೂಲಿ ತೆಗಿಬೇಕು, 6 ಜನಕ್ಕೆ 6 ದಿನದ ಕೂಲಿ ಆಗ್ಬೇಕಲ್ಲ. ಸೊ ಇದೆಲ್ಲ ಕಾಸ್ಟ್ಲಿ ಆಕೈತಿ. ಇದ್ರ ಹೊರತಾಗಿ ಕೂಡ ನಾನು ಆವಾಗಲೇ ಹೇಳಿದೆ 1,000 ಜನ ಇದ್ದಂತಹ ಈ ಗ್ರಾಮದಲ್ಲಿ, ಆಮೇಲೆ 150 ಏನು ಮಗ್ಗಗಳಂತ ಈ ಗ್ರಾಮದಲ್ಲಿ ಕೇವಲ ಈಗ ಬೆಳವಣಿಗೆ ಅಷ್ಟು ಮಾತ್ರ ಉಳ್ಕೊಂಡವು, ಬೆಳವಣಿಗೆ ಅಷ್ಟು ಮಾತ್ರ ಜನನು ಇದಾರ. ಯಾಕೆ ಈ ಪರಿಸ್ಥಿತಿ ಆಯ್ತು ಅನ್ನೋದನ್ನ ಅವ್ರ ಬಾಯಿಲೆ ಕೇಳ್ಕೊಳ್ಳೋಣ. ಫುಲ್ ಕಡಿಮೆ ಆಗೈತ್ರಿ. ಯಾಕ್ರಿ? ನಾಯಿ ಪೇಷನ್ ಉಳ್ದಲ್ರಿ. ಯಾಕ್ರಿ? ಇದು ಮಿಷನಿಂಗ್ ಕಂಬಳಿ ಬಂತಲ್ರಿ. ಹಾ. ಮಿಷನಿಂಗ್ ಕಂಬಳಿ ಅದ್ರಲ್ಲಿ ಏನ್ ಬರ್ತೈತಿ ಅಂದ್ರ ಇದು ಪ್ಯೂರ್ ಉಣ್ಣಿ ಬರಲ್ರಿ. ಹಾ. ಅದು ಹೆಂಗಕತಿ ಅಂದ್ರ ಕಡಿಮೆ ಬೀಳ್ತೈತ್ರಿ. ಮಿಷನ್ನಾಗ ತಯಾರಾಕತಿ. ಮಿಷನ್ ತಯಾರಾಗಿ ಅದ್ರಾಗ ಏನ್ ಮಾಡ್ತಾರೆ, ಉಣ್ಣಿನ ಪೂರ ಹಾಕಲ್ಲ, ಅದ್ರ ಫೇವರ್ ನೂಲು ತಯಾರಾಗಲ್ಲ. ಇದು ಅಂದ್ರ ರಾಟ್ಯಾಗ ನೂತ್ಕೊಂಡು ಕುರಿ ಕಟಾವ್ ಮಾಡಿಕೊಂಡು ಮಿಷನ್ಗೆ ಹಾಕ್ಸ್ಕೊಂಡು ದಾರ ರಾಟ್ಯಾಗ ನೂತ್ಕೊಂಡು ಇದು ಮಾಡ್ಬೇಕಾದ್ರೆ ರೇಟ್ ಕಾಸ್ಟ್ಲಿ ಆತ್ರಿ. ಇದಿಷ್ಟು ರಂಪಿಂದು ಓಟ್ ಮಾಡಿ ಇದ್ರ ಅಷ್ಟು ಕೂಲಿ ತೆಗಿಬೇಕಂದ್ರ ಇದು ರೇಟ್ ಜಾಸ್ತಿ ಆತ್ರಿ. ಅದು ಮಿಷನ್ಯಾಗ 1000 ಗಂಟ್ಲಿ ತಯಾರಾಕಿಸಿದು ರೇಟ್ ಕಡಿಮೆ ಆಗಿಬಿಡ್ತು. ಅದನ್ನ ತಗೋಣಕ್ ಹಚ್ಚಿಬಿಟ್ರು. ಇದು ರೇಟ್ ಜಾಸ್ತಿ ಆದ ಕೈ ಬಿಡಕ್ ಹಚ್ಚಿಬಿಟ್ರು. ಅದಾರಿ ಅದು ಪೂರ ಪ್ಯೂರ್ ಉಣ್ಣೆ ಅಲ್ಲ, ಪ್ಯೂರ್ ಉಣ್ಣೆ ಅಲ್ಲ. ಅದ್ರ ಇದು 10% ಉಣ್ಣೆ ಹಾಕೋದು, 90% ತೊಟ್ಟು ಅರಿಬಿ ವೇಸ್ಟ್ ಹಾಕೋದು, ಆಯಲ್ ಹೊಡಿಯೋದು, ಅದಕ್ಕ ಆಯಲ್ ಹೊಡೆದು ಅದನ್ನ ಮಿಷನ್ಗೆ ಹಾಕಿ ಕರ್ರಗ್ ಮಾಡಿಬಿಡೋದು. ಅದು ಅಂಜಾಗಿ ದಾರ ಆಗಿ ದೊಡ್ಡ ದೊಡ್ಡ ಉಂಡಿ ಸುತ್ಕೊಂಡು ಬರ್ತೈತ್ರಿ. ಅದನ್ನ ಮಿಷನ್ನಿಗೆ ಕೊಟ್ಟು 1000 ಕಂಬಳಿ ತಯಾರು ಮಾಡಿಬಿಡೋದು ದಿವ್ಸ. ಆ ಕಂಬಳಿ ತಯಾರು ಮಾಡ್ತಾರಲ್ಲ, ಆ ಕಂಬಳಿ ಏನಾಗತಿ ಅಂದ್ರ ಅರಿಬಿ ಅದಂಗಾಗಿ ತೊಯ್ದೆ ಅಂದ್ರ ನೀರ್ ಹಿಡಿತೈತಿ, ಬಾಳ್ಕಿ ಬರಲ್ಲ. ಆಮೇಲೆ ರೇಟ್ 300 ಚಿಲ್ರಕ್ ಒಂದ್ ಕಂಬಳಿ ಕೊಟ್ಟು ಬಿಡ್ತಾರ. ಈಗ ನೀವು ಎಷ್ಟು ಜನ ಇದೀರಿ ಸರ್ ಈಗ ನೀವು? ನಾವ್ರಿ ಈಗ ಇಲ್ಲೇ ಒಂದ್ 6 ಜನ ಹಾಕಾರಿ. 6 ಜನ. ನಿಮ್ಮ 6 ಜನದ ನಂತರ ಇಲ್ಲ ಅಲ್ಲಿಗೆ ಮೆಡ್ಲೇರಿ ಕಂಬಳಿ ಇಲ್ಲ ಮುಗಿದ ಅಧ್ಯಾಯ ಏನ್ರಿ? ಇಲ್ಲ, ಇವ್ ನಾವು ಮಂದಿ ಬಿಟ್ರ ಅಲ್ಲ, ನಮ್ಮ ಮಕ್ಕಳ ಮಾಡೋದಲ್ಲ ಈಗ. ಯಾಕಂದ್ರ ಸೇಲ್ ಇಲ್ಲ, ಖರ್ಚಾಗಲ್ಲ. ಆ ಕಂಬಳಿ ನೇಮಕ್ ಸಾಕು 300-400 ರೂಪಾಯಿ ಕೊಡ್ತಾರ, 500 ರೂಪಾಯಿ ಕೊಡ್ತಾರ. ಸೇಲ್ ಅದು ಏನಾಗತ್ತೆ, ಅದನ್ನ ತಗೊಂಡ್ ನೇಮ ಕಂಬಳಿ ಅನ್ನೋ ಹೆಸರಿ ಮೇಲೆ ನೇಮ ಮಾಡಿಬಿಡ್ತಾರ. ದೇವ್ರ ಕಾರ್ಯಕ್ಕ, ಪೂಜೆಗೆ ಎಲ್ಲದಕ್ಕ ಅದನ್ನ ಉಪಯೋಗ ಮಾಡ್ತಾರ. ಇದು ರೇಟ್ ಜಾಸ್ತಿ, ನಮಗ್ ಗೀಟ ಅಲ್ಲ. ಪ್ರತಿ ಒಂದು ಮಿಷನ್ಗೆ ಹಾಕ್ಸಿದ್ದು, ಉಣ್ಣಿ ತಗೊಂಡದ್ದು, ನೂಲು ಮಾಡಿದ್ದು, ನೇಯ್ದದ್ದು ಅಂದ್ರ ಕಡಿಮೆ ಅಂದ್ರು 3-4 ಸಾವಿರ ರೂಪಾಯಿ ಒಂದ್ ಕಂಬಳಿ ಬೀಳ್ತದೆ. ಒಂದ್ ಕಂಬಳಿ 3,000-4,000 5,000 ರೂಪಾಯಿ ಒಂದ್ ಕಂಬಳಿ ಬೀಳ್ತೈತಿ. ಅದನ್ನ ತಗೊಳಂಗಿಲ್ಲ. ಆದ್ರ ಅದು 2 ವರ್ಷ ಬಾಳ್ಕಿ ಬರ್ಲಿ 300 ರೂಪಾಯಿ ಸಿಗ್ತೈತಲ್ಲ, 500 ರೂಪಾಯಿ ಸಿಗ್ತೈತಲ್ಲ. ಇದಕ್ಕೆ 2,000 3,000 4,000 ಯಾಕೆ ಕೊಡೋದು? ಇದು ಅಂದ್ರ 30 ವರ್ಷ ಆದ್ರೂ ಕಂಬಳಿ ಹೆಂಗಿರ್ಬೇಕು ಹಂಗ ಇರ್ತೈತಿ. ಅದು ಇರಲ್ಲ. ಈಗ ನಡೆಯೋದಷ್ಟ ನೋಡ್ತದ ಜನ. ಈಗ ನನ್ನ ಪೂಜೆ ನಡೆಯೋದಪ್ಪ 500 ರೂಪಾಯಿ ಹೋಲಿ ಮತ್ತ ತಗಂದ್ರ ಆತ, ಅದು ಸೇಲ್ ಆಗಕ್ ಹಚ್ಚಿಬಿಡ್ತು, ಇದು ಉಳ್ಕೊಂಬಿಡ್ತು. ಹಿಂಗಾಗಿ ಒರಿಜಿನಲ್ಗೆ ಬೆಲೆ ಇಲ್ಲ ಅನ್ನಂಗ ಆತಿದ್. ಹಂಗಾಗಿ ನಮ್ಮೂರಾಗ 1500ರಿಂದ 2,000 ಮಗ್ಗದ್ದವು ಎಲ್ಲ ಮುಗಿಸಿಬಿಟ್ಟು ಮಿಷನ್ನಿಗೆ ಕಂಬಳಿ ಬರತ್ತಿಗೆ ನಾವು ಏನ ಮಂಡ್ರಾಗಿ ಓದಾಗ ಹೋಗ್ಲಿ ಅಂದು ನೇಯೋದು, ಕೊಡೋದು, ಓದಾಗ ನಾವ್ ಏನಾರ ಬಾಂಡೋಲ್ಲಕ್ಕೆ ಅಂದ ಜೀವನ ಮಾಡೋದು, ನೇಯೋದು, ಇಡೋದು. ಈಗ ನನ್ನ ಮನೆಗೆ ಆಲ್ರೆಡಿ ಈಗ 30-40 ಕಂಬಳಿ ಅದಾವ್ರಿ. ಒಳಗೆ ನೆಟ್ ಹಚ್ಚೀನಿ, ಬಂದಾಗ ಕೊಡೋದು. ಅದನ್ನ ಯಾರ ಕಂಬಳಿ ಬೇಕಂತ ಬಂದಾಗ ಕೊಡೋದು, ನೇಯೋದು, ಇಡೋದು. ನಿಮ್ದು ಆರ್ಥಿಕ ಪರಿಸ್ಥಿತಿ ಹೆಂಗ್ರಿ? ಈಗ ಸ್ವಲ್ಪ ಹುಡ್ರು ಬೇರೆ ಕೆಲ್ಸಕ್ಕೆ ಹೋಗವ್ರೆ, ಅದ್ರಂದ್ ಒಟ್ಟು ಬರ್ತೈತೆ. ಈಗ ನಾವ್ ನೇಯ್ದು ಇಡ್ತೇವೆ, ಈಗ ಹೋದಾಗ ಒಟ್ಟು ಬಾಂಡೋಲ್ ಹಾಕ್ಯಾರ, ಮತ್ತ ಅವ್ರು ಒಟ್ಟು ವ್ಯಾಪಾರ ಮಾಡ್ಕೊಂಬರ್ತಾರ, ಅದ್ರ ಜೀವನ ಮಾಡೋದು. ನಾನು ಮಾತ್ರ ವ್ಯಾಪಾರಕ್ಕೂ ಹೋಗಿಲ್ಲ. ಬೇರೆ 1000 ಪಗಾರ ಕೊಡ್ತಾರಂದ್ರು ಕೆಲ್ಸಕ್ಕೆ ಹೋಗಿಲ್ಲ. ನಾವು ಇಸ್ ಮಂದಿ 5-6 ಮಂದಿ ಇದನ್ನೇ ಮಾಡ್ತವಿ, ಹೋದಾಗ ಕೊಡ್ತೇವೆ. ಈ ತರ ಹೊಂಟೈತಿ. ಬಂದಾರ ಮುಗೀತ್ರಿ, ಕಂಬಳಿ ಸಿಗಲ್ಲ. ಮಿಷನ್ನಿಂಗ್ ಕಂಬಳಿ ಮೇಲೆ ಹೋಗೋದು ಜೀವನ. ಅದು 2 ವರ್ಷನೂ ಬರೋದಲ್ಲ ನಾಟಕ. ಸರ್ಕಾರದಿಂದ ಏನು ಸವಲತ್ತು? ಸರ್ಕಾರದಿಂದ ಯಾವ ಸವಲತ್ತು ನಮಗಿಲ್ರಿ ಈಗ. ಇಲ್ಲ. ಇದರಿಂದ ನೈಕ್ಯಾರ ಅಂತಾರ. ಆದ್ರ ನೈಕ್ಯಾರ ಅಂದ್ರ ಅದು ಯಾವ ನೈಕ್ಯಾರಿ? ಸೀರೆ ನೈಕ್ಯಾರಿಗೆ ಹೋಗತ್ತೆ, ಪಂಜಿ ನೈಕ್ಯಾರಿಗೆ ಹೋಗತ್ತೆ, ಗೊತ್ತಿಲ್ರಿ. ಇದ್ರಾಗ ನಮಗ್ ಕೊಡೋದ ಅಂದ್ರ ಸವಸಟ್ಟಿ, ನಮ್ಮ ರಾಣೆಬೆನ್ನೂರು ತಾಲೂಕಿನಾಗ ಸವಸಟ್ಟಿ ವತಿಯಿಂದ ಈಗ ನಾನಾ ಆಕ್ಚುಲಿ ಎಷ್ಟಂದ್ರೆ 38 ವರ್ಷ ಆತ್ ನೇಯಕ್ ಹಚ್ಚಿ, ಬೇರೆ ಯಾವ ಕೆಲ್ಸಕ್ಕೂ ಹೋಗಿಲ್ಲ. ಆದ್ರ ನಮಗ್ ಏನ್ ಬಂದ್ರ ಅಂದ್ರ ಈಗ ಒಂದು 4-5 ವರ್ಷದಿಂದ ಫಸ್ಟಿಗೆ 2,000 ಕೊಡ್ರ ವರ್ಷಕ್ಕೆ ಸವಸಟ್ಟಿ ವತಿಯಿಂದ, ತಿರುಗಿ 3 ವರ್ಷ 5,000 ವರ್ಷಕ್ಕೆ 5,000
ಹಾ. ಅಷ್ಟೇ ಬರ್ತೈತಿ ನಮ್ಗೆ. ವರ್ಷಕ್ಕೆ 5,000 5,000 ಸರ್ಕಾರದಿಂದ ಅಂತ ನಿಮ್ಗೆ ಇದ್ರಾಗ ಪ್ರೋತ್ಸಾಹ ನಾನು ಸಾಯ್ತೇನೆ ಬದುಕ್ತಾನೆ ಗೊತ್ತಿಲ್ಲ. ಗೊತ್ತಿಲ್ಲ. ಹಾ. ಇದನ್ನ ನೇಯೋದು ಕಟ್ಟಿ ಬಿಟ್ಟು ಮಾಡೋದು ಓದ್ ಊಟ ಕೊಡೋದು ಹೊಟ್ಟೆ ಜೀವನಕ್ಕೆ ಸಂತಿ ಮಾಡೋದು ಹಾ. ಇಷ್ಟ ರೀ. ಇಷ್ಟ ಆಗಿದೆ. ಯಾ ಆಸ್ತಿ ಮಾಡಕ್ ಆಗಲ್ಲ, ಹ್ಮ್. ಯಾವ ಬಾಂಡವನು ಮಾಡಕ್ ಆಗಿಲ್ಲ. ಹ್ಮ್. ಇಷ್ಟ ಜೀವನ ಮಾಡೋದು ಸಂತಿ ಬದುಕ್ಬೇಕು, ದುಡಿಬೇಕು. ನಾವ್ ಏನಾರ ಇದ್ ಮಾಡ್ಕೊಂತ ಹೋಗ್ಲಿ, ಒಟ್ಟು ಸಬ್ಸಿಡಿ ಏನಾರ ಕೊಟ್ಟು ಇದ್ ಮಾಡ್ಕೊಂತ ಹೋಗ್ರಿ, ಮುಳುಗಿಸ್ಬಾಡ್ರಿ ಅಂತ ನಮ್ಗೆ ಯಾರು ಬಂದೂ ಇಲ್ಲ, ನಮಗ್ ಕೊಡಕ್ಕೂ ತಯಾರಿಲ್ಲ. ನೈಕಾರಿಗೆ ಸಾಲ ಅಂತಾನೂ ಇಲ್ಲ. ನಮ್ಮ ರಾಜ್ಯದ ಒಂದು ಟ್ರೆಡಿಷನಲ್ ಏನು ಒಂದು ಸಂಪ್ರದಾಯ, ಒಂದು ಪರಂಪರೆ, ಒಂದು ಸಂಸ್ಕೃತಿ ಐತಲ್ಲ, ಈಗ ದಿ ಎಂಡ್ ಮೂಮೆಂಟಿಗೆ ಬಂದ್ ನಿಂತೈತಿ. ಅಫ್ಕೋರ್ಸ್ ನಾವು ಕ್ವಾಲಿಟಿ ಮತ್ತೆ ಹಣ ಅಂತ ಬಂದಾಗ ನಮ್ಮ ಭಾರತೀಯರ ಮನಸ್ಥಿತಿ ನಾವು ನೋಡೋದೇ ಮೊದ್ಲು ಹಣನ. ಕ್ವಾಲಿಟಿ ನಮ್ಗ ಸೆಕೆಂಡ್ ಪ್ರಿಯಾರಿಟಿ ಆಗಿರ್ತೈತಿ, ಫಸ್ಟ್ ಪ್ರಯಾರಿಟಿ ಮನಿ ಆಗಿರ್ತೈತಿ. ಸೊ ಅದ್ರ ಜೊತೆ ನಾವೇನ್ ಮಾಡ್ತೀವಿ, ಕ್ವಾಲಿಟಿ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೋತೀವಿ. ಈಗ ಈ ಪರಂಪರೆಯನ್ನ ಉಳಿಸ್ಬೇಕಾಗಿದೆ. ಅಫ್ಕೋರ್ಸ್ ನಾವು ಎಲ್ಲರೂ ಮತ್ತೆ ಸರ್ಕಾರನೇ ಕೇಳ್ಕೋಬೇಕೀಗ. ಸರ್ಕಾರನೇ ಮನಸ್ಸು ಮಾಡ್ಬೇಕು, ಇವ್ರಿಗೊಂದು ಒಳ್ಳೆ ಮಾರ್ಕೆಟ್ ಅನ್ನ ರೂಪಿಸ್ಕೊಡ್ಬೇಕು ಈ ತರಹದ ಒಂದು ಉತ್ಪನ್ನಗಳಿಗೆ. ಅಂದಾಗ ಮಾತ್ರ ಇಂಥವ್ರ ಬದುಕು ಹಸನಾಗ್ತದೆ ಹೊರತು ಇಲ್ಲ ಅಂದ್ರೆ ಅಗೇನ್ ಇನ್ನ ಸ್ವಲ್ಪ ದಿನಕ್ಕೆ ಮೆಡ್ಲೇರಿಯಾ ಕಂಬಳಿಗಳನ್ನ ನಾವು ಓದ್ಬೇಕಾಗ್ತದೆ. ಈಗ ನಾನು ಓದ್ಕೊಂಡ್ ಬಂದಿದ್ದಲ್ಲ, 1,000 ಜನ ಇದ್ರು, ಈಗ 10 ಜನ ಅದಾರ ಅಂತ ಹೇಳಿ ಏನು ಓದ್ಕೊಂಡ್ ಬಂದಿದ್ದಲ್ಲ. ಹಿಂಗ ಮೆಡ್ಲೇರಿಯಾ ಕಂಬಳಿ ಅಂತ ಇತ್ತು ಅಂತ ನಾವು ಓದ್ಕೋಬೇಕಾಗ್ತದೆ. ಸೊ ದಯವಿಟ್ಟು ಸಂಬಂಧಪಟ್ಟವ್ರು ಈ ಕಡೆ ಗಮನ ಹರಿಸಿದ್ರೆ ತುಂಬಾ ಒಳ್ಳೇದು. ಒಂದು ಈ ತರದ ಒಂದು ಸಂಸ್ಕೃತಿ ಉಳಿಬೇಕು ಅಂತ ಹೇಳಿ. ನಿಮಗೇನಾದ್ರೂ ಕರೆ ಕಂಬಳಿ ಅಥವಾ ಬೇಕು ಅಂತಂದ್ರೆ, ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರ ಡಿಸ್ಕ್ರಿಪ್ಷನ್ ಒಳಗ ಇಲ್ಲಿ ಏನು ಕಂಬಳಿ ತಯಾರು ಮಾಡ್ತಾರಲ್ಲ ಅವ್ರದ್ದೆಲ್ಲಾರ್ದು ನಂಬರು ಅಡ್ರೆಸ್ ಹಾಕಿರ್ತೀನಿ. ನೀವು ಬೇಕಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಂಬಳಿ ಬೇಕಾರೆ ಎನ್ಕ್ವೈರಿ ಮಾಡ್ಕೋಬಹುದು. ಇಷ್ಟಾತ್ ನೋಡ್ರಿ ನಮ್ಮ ಮೆಡ್ಲೇರಿಯಾ ಒಂದು ಪ್ಯೂರ್ ಕುರಿ ಉಣ್ಣೆಯ ಕಂಬಳಿಯ ಕತೆ ಇಷ್ಟೈತಿ. ಸೊ ಮತ್ತೆ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಗ್ತೀನಿ. ಅಲ್ಲಿ ತನಕ ನೋಡ್ತೀರಿ ನಮ್ದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಮೆಡ್ಲೇರಿ ಕರಿ ಕಂಬಳಿ, ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.